ಈ ವಿಚಾರ ಸಂಕಿರಣದ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಬಹುಶಃ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಲ್ಲಿ SIR ಬಗ್ಗೆ ನಡೀತಾ ಇರತಕ್ಕಂಥ ಮೊದಲನೇ ವಿಚಾರ ಸಂಕಿರಣ ಕೂಡ ಇದು ಇರ್ಬೋದು. SIR ಬಗ್ಗೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಸಮಿತಿ ಭಾಳ ಬೇಗ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ನಾಳೆ ಬಂಟ್ವಾಳದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ BLAಗಳು ಬೂತ್ ಲೆವೆಲ್ ಏಜೆಂಟ್ಸ್ಗೂ ಕೂಡ ಒಂದು ದೀರ್ಘವಾದಂಥ ಕಾರ್ಯಾಗಾರವನ್ನು ಮಾಡಲಿಕ್ಕೂ ಕೂಡ ನನಗೆ ಕೇಳಿದ್ದಾರೆ. ನಾಳೆ ಅಲ್ಲಿ ಇನ್ನೂ ಹೆಚ್ಚು ಟೆಕ್ನಿಕಲ್ ವಿಚಾರಗಳನ್ನು ಅಲ್ಲಿ ಹೆಚ್ಚು ಮಾತಾಡ್ತೀನಿ. ಆದರೆ ಇಲ್ಲಿ ಆ ಟೆಕ್ನಿಕಲ್ ವಿಚಾರಗಳಿಗಿಂತ ಹೆಚ್ಚಾಗಿ ಈಗಾಗಲೇ ನನಗೇನು ಮಾತಾಡಲಿಕ್ಕೆ ಹೇಳಿದ್ರು, ಯಾವ ರೀತಿಯಲ್ಲಿ SIR ಕಳೆದ 75 ವರ್ಷಗಳ ಭಾರತದ ಪ್ರಜಾಪ್ರಭುತ್ವಕ್ಕೆ ಬಂದಿರುವ ಅತ್ಯಂತ ದೊಡ್ಡ ಅಪಾಯ ಅನ್ನೋ ವಿಚಾರದ ಬಗ್ಗೆ ನಾನು ಹೆಚ್ಚು ಮಾತಾಡ್ತೀನಿ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಇಲ್ಲಿ ಹಲವಾರು ಜನ ಹಿರಿಯ ನಾಯಕರುಗಳಿದ್ದಾರೆ. ಕರ್ನಾಟಕದ KPCC ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಇದು ಇಡೀ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡಿಬೇಕಾಗಿರುವಂಥ ಕೆಲಸ ಆಗಿರೋದ್ರಿಂದ ಅದರ ಸುತ್ತ ನಾನು ಸ್ವಲ್ಪ ಹೆಚ್ಚು ಮಾತಾಡೋದಕ್ಕೆ ಫೋಕಸ್ ಮಾಡ್ತೀನಿ. ಸಾಮಾನ್ಯವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಂದರೆ SIRನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರೀತಿದ್ದಾರೆ, ವಿಶೇಷ ತೀವ್ರ ಪರಿಷ್ಕರಣೆ ಅಂತ. ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಡೀತಕ್ಕಂಥ ಮತ್ತು ನಡಿಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬಾರ್ದು ಅಂತ ಈ ರಾಜ್ಯದ, ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ನಾಗರಿಕರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ನಿರಂತರವಾಗಿ ಒಂದು ಹೆಲ್ದಿ ಎಲೆಕ್ಟರಲ್ ರೋಲ್, ಒಂದು ಆರೋಗ್ಯಕರವಾದಂಥ ಮತದಾರರ ಪಟ್ಟಿ ಇರಬೇಕು ಅಂತಂದ್ರೇ ಮತದಾರರ ಪಟ್ಟಿ ನಿರಂತರವಾಗಿ ಪರಿಷ್ಕರಣೆ ಆಗ್ತಾನೆ ಇರಬೇಕು. ಹಾಗಾಗಿ ಯಾಕೆ ಇವಾಗ ಇದರ ಬಗ್ಗೆ ಇಷ್ಟೊಂದು ಚರ್ಚೆ ಎದ್ದಿದೆ, ಯಾಕೆ ಕೆಲವು ದೇಶಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ ಭಾಳ ತೀವ್ರವಾದಂಥ ಒಂದು ಪೈಪೋಟಿ, ಒಂದು ವೈಚಾರಿಕವಾದಂಥ ಯುದ್ಧ ಯಾಕೆ ನಡೀತಾ ಇದೆ, ಯಾಕೆ ಬೂತ್ ಲೆವೆಲ್ ಆಫೀಸರ್ಸ್ ಯಾರಿರ್ತಾರೆ, ಮತಗಟ್ಟೆ ಮಟ್ಟದ ಒಂದು ಅಧಿಕಾರಿಗಳು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹೃದಯಾಘಾತದಿಂದ ಸಾಯೋದು ಮತ್ತು ಎಲೆಕ್ಷನ್ ಕಮಿಷನರ್ ಮೇಲೆ ಪತ್ರ ಬರೆದು ಸತ್ತೋಗುವಂಥದ್ದು ಯಾಕೆ ನಡೀತಾ ಇದೆ, ಯಾಕೆ ಈ ದೇಶದ ಒಂದು ರಾಜ್ಯದ ಮುಖ್ಯಮಂತ್ರಿ ತಾನು ಸ್ವತಃ ಕರಿಕೋಟ್ ಹಾಕ್ಕೊಂಡು ಸುಪ್ರೀಂ ಕೋರ್ಟಿಗೆ ಬಂದು ಅದರ ಬಗ್ಗೆ ಒಂದು ವಾದ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂದಿದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಮಿನಾರ್ ಏರ್ಪಡಿಸಿರೋದಕ್ಕೆ ಅಭಿನಂದನೆ ನಾನು ಹೇಳಬೇಕಾದ್ರೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಅದೇನು ಅಂತಂದರೆ, ಇಲ್ಲದೇ ಇದ್ದರೆ ಕಾಂಗ್ರೆಸ್ ಪಕ್ಷ ತೀವ್ರವಾದಂಥ ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ತರಬೇತಿಯನ್ನು ಮುಗಿಸಲೇಬೇಕಾಗಿರುವಂಥ ಒಂದು ತುರ್ತು ಕೂಡ ಇದೆ ಅಂತ ನನಗನ್ನಿಸ್ತದೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ವಿಚಾರಗಳನ್ನು ಒಬ್ಬ ಬೂತ್ ಲೆವೆಲ್ ಏಜೆಂಟ್ BLA ಒಂದು ಮಾನ್ಯತೆ ಪಡೆದಂಥ ರಾಜಕೀಯ ಪಕ್ಷದಿಂದ ನಿಯೋಜಿತವಾಗುವ ಒಬ್ಬ BLA ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ನಾನು ಇವತ್ತಿಲ್ಲಿ ಹೋಗೋದಿಲ್ಲ. ಅದು ನಾಳೆ ಬಂಟ್ವಾಳದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನೀವು ಕೂಡ ಕೆಲವರು ಭಾಗವಹಿಸ್ಬೋದು. ಅದರಲ್ಲಿ ಭಾಳ ವಿವರವಾಗಿ ನಾವು ತಯಾರು ಮಾಡಿರ್ತಕ್ಕಂಥ ಒಂದು ಟ್ರೈನಿಂಗ್ ಮಾಡ್ಯೂಲ್ ಇದೆ. ನಾವು ಅಂತಂದರೆ ನಾನು ಯೋಗೇಂದ್ರ ಯಾದವ್ ಮತ್ತು ವಿಜಯ್ ಮಹಾಜನ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಭಾರತ್ ಜೋಡೋ ಅಭಿಯಾನ್ ಅನ್ನುವಂಥ ಒಂದು ಅಖಿಲ ಭಾರತ ಮಟ್ಟದ ವೇದಿಕೆ ಇದೆ. ಆ ವೇದಿಕೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಅದರ ಕಡೆಯಿಂದ ಇಂಡಿಯಾ ಒಕ್ಕೂಟದ ಪಕ್ಷಗಳು ಸಕ್ರಿಯವಾಗಿರುವಂಥ ದೇಶದ ಎಲ್ಲ ಕಡೆಯ BLAಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಮಾಡ್ಯೂಲ್ನ ನಾವು ತಯಾರು ಮಾಡಿದ್ದೀವಿ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಅದ್ರ ಬಗ್ಗೆ ತರಬೇತಿ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಇನ್ನಷ್ಟು ವಿವರಗಳಿಗೆ ನಾವು ಹೋಗ್ಬೋದು. ಆದರೆ ಇಲ್ಲಿ ನಾವು ಈ ಒಂದು ರಾಜಕೀಯ ಸಭೆಯಲ್ಲಿ ಚರ್ಚೆ ಮಾಡಬೇಕಿರುವಂಥ ವಿಚಾರ ಬೇರೆ ಇದೆ. ಅದೇನೆಂದರೆ, ಈ SIR ಏನಿದೆ, ಇದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಆಶಯಗಳಿಗೆ, ಈ ದೇಶದ ಸಂವಿಧಾನ ರಚನಾ ಸಭೆಯ ಆಶಯಗಳಿಗೆ, ಈ ದೇಶದ ಸಂವಿಧಾನದ ಆಶಯಗಳಿಗೆ ಭಾಳ ದೊಡ್ಡ ದ್ರೋಹವನ್ನು ಎಸಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾಕಿದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ, ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ವೋಟಿನ ಹಕ್ಕು ಯಾವ ರೀತಿಯಲ್ಲಿ ಬಂತು ಇಂದ ನಾವು ಶುರು ಮಾಡಿದ್ರೆ ಮಾತ್ರ ನಮಗಿದು ಅರ್ಥ ಆಗುತ್ತೆ. ನಾವು ಏನನ್ನು ಕಳೆದುಕೊಳ್ಳಕ್ಕೆ ಹೊರಟಿದ್ದೀವಿ ಅನ್ನೋದು ಈ ದೇಶದಲ್ಲಿ ಜನಸಾಮಾನ್ಯರ ಅರಿವಿಗೆ ಬರಬೇಕು ಅಂದರೆ ನಾವು ಏನನ್ನು ಪಡ್ಕೊಂಡಿದ್ವಿ ಅಂತ ಮೊದಲು ಗೊತ್ತಾಗಬೇಕಿದೆ. ನಾವು ಪಡ್ಕೊಂಡಿದ್ದು ಅದು ಒಂದು ಸಾರ್ವತ್ರಿಕ ವಯಸ್ಕ ಮತದಾನ, ಒಂದು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಇಡೀ ಪ್ರಪಂಚದಲ್ಲಿ ಆ ದೇಶ ಹುಟ್ಟುತ್ತಾ ಇದ್ದಾಗಲೇ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಪಡೆದುಕೊಂಡಿದ್ದಂಥ ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು. ಭಾಳ ದೇಶಗಳಲ್ಲಿ ಹೀಗಿರಲಿಲ್ಲ.
1915 ತನಕ ಪ್ರಪಂಚದ ಯಾವ ದೇಶದಲ್ಲೂ ಮಹಿಳೆಯರಿಗೆ ಓಟಿನ ಹಕ್ಕು ಇರಲಿಲ್ಲ. 1915 ತನಕ ಇರಲಿಲ್ಲ. ಎಷ್ಟೋ ದೇಶಗಳಲ್ಲಿ ಅಲ್ಲಿದ್ದಂಥ ಕಪ್ಪು ವರ್ಣೀಯರಿಗೆ ಮತದಾನದ ಹಕ್ಕು ಇರಲಿಲ್ಲ ಮತ್ತು ಎಷ್ಟೋ ದೇಶಗಳಲ್ಲಿ ಅಲ್ಲಿದ್ದಂಥ ಅನಕ್ಷರಸ್ಥರಿಗೆ ಮತದಾನ ಹಕ್ಕಿರಲಿಲ್ಲ. ನಮ್ಮ ದೇಶದಲ್ಲೂ ಇರಲಿಲ್ಲ. ನಮ್ಮ ದೇಶದಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆ ನಡೆದಾಗ ಈ ದೇಶದ 21 ವರ್ಷ ವಯಸ್ಸಿನ ಎಲ್ಲರಿಗೂ ಮತದಾನದ ಹಕ್ಕಿ ಇರಲೇ ಇರಲಿಲ್ಲ. ಈ ದೇಶದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ರಚನೆ ಆಯಿತು, ಯಾವುದರ ಆಧಾರದ ಮೇಲೆ ಯಾವುದು ಈ ದೇಶದ ಸಂವಿಧಾನವನ್ನು ಬರೆದಿದೆ, ಆ ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ನಡೆದಾಗ ಈ ದೇಶದಲ್ಲಿ 21 ವರ್ಷ ವಯಸ್ಸಿನ ಎಲ್ಲರಿಗೂ ಮತದಾನ ಹಕ್ಕು ಇರಲಿಲ್ಲ. ಆದರೂ ಕೂಡ ಒಂದು ಸರ್ವಶ್ರೇಷ್ಠವಾದಂಥ ಸಂವಿಧಾನ ರಚನಾ ಸಭೆ ಅದು ಮಾಡಿದಂಥ ತೀರ್ಮಾನ ಏನು ಅಂತಂದರೆ, ಈ ದೇಶದಲ್ಲಿ ಮೊಟ್ಟ ಮೊದಲ ಚುನಾವಣೆಯಿಂದ ನಾವು 21 ವಯಸ್ಸಿನ ಪ್ರತಿಯೊಬ್ಬ ವಯಸ್ಕರಿಗೂ ಕೂಡ ಜಾತಿ, ಮತ, ಧರ್ಮ, ಅವರ ವಿದ್ಯಾರ್ಹತೆ, ಅವರು ಆರ್ಥಿಕ ಮಟ್ಟ ಏನಿದೆ ಅನ್ನೋದು ಇದು ಯಾವುದನ್ನೂ ನೋಡದೆ ಈ ದೇಶದಲ್ಲಿ ನಾವು ಮತದಾನದ ಹಕ್ಕನ್ನು, ಓಟಿನ ಹಕ್ಕನ್ನು ಕೊಡಬೇಕು ಅನ್ನೋದನ್ನು ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡಿತು. ಆದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ 100 ವರ್ಷ 150 ವರ್ಷಗಳ ಕಾಲ ಹೋರಾಟ ಮಾಡಿ ಮತದಾನದ ಹಕ್ಕನ್ನು ಪಡ್ಕೊಂಡ್ರು. ಸೌದಿ ಅರೇಬಿಯಾದಲ್ಲಿ ಮತದಾನದ ಹಕ್ಕು ಮಹಿಳೆಯರಿಗೆ ಸಿಕ್ಕಿದ್ದು ಈಗ ಕೆಲವು ವರ್ಷಗಳ ಕೆಳಗಡೆ. ಹೀಗಾಗಿ ನಮ್ಮ ದೇಶದಲ್ಲಿ ಏನು ಇದು ಸಿಕ್ಕಿದೆ, ಇದು ಇವತ್ತಿನ ಪೀಳಿಗೆಗೆ ಈ ಮತದಾನದ ಹಕ್ಕು ಅನ್ನುವುದೇ ಒಂದು ಭಾಳ ವಿಶೇಷವಾದ್ದು ಅನ್ನುವಂಥ ಒಂದು ಪ್ರಜ್ಞೆ, ಅರಿವು ಇಲ್ಲದೆ ಇರೋವಂಥದ್ದನ್ನು ನಾವು ನೋಡ್ತೀವಿ. ಏನು ನಾವು ಹೋಗಿ ಒಂದು ಅರ್ಜಿ ಕೊಟ್ಟರೆ 18 ವರ್ಷ ತುಂಬಿದ ಮೇಲೆ, ಮೊದಲಿಗೆ 21 ಇತ್ತು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಮತದಾನದ ಅರ್ಹತೆಯ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ರು. ಸೊ 18 ವರ್ಷ ವಯಸ್ಸಾದ ಮೇಲೆ ನಾವು ಫಾರಮ್ 6 ತೆಗೆದುಕೊಂಡು ಹೋಗಿ ಒಂದು ಏನು ERO ಬ್ಲಾಕ್ ಲೆವೆಲಲ್ಲಿ ಇರ್ತಕ್ಕಂಥ ಎಲೆಕ್ಷನ್ ಆಫೀಸರ್ ಇರ್ತಾರೆ, ಎಲೆಕ್ಟರಲ್ ರೋಲ್ ಆಫೀಸರ್ ಅಂತ ಅವರನ್ನು ಕರೀಲಾಗುತ್ತೆ, ಅವ್ರಿಗೊಂದು ಅರ್ಜಿ ಕೊಡ್ತೀವಿ. ಅರ್ಜಿ ಕೊಟ್ಟರೆ ಅವರು ನಮ್ಮ ಹೆಸರನ್ನ ಸೇರಿಸ್ಬಿಡ್ತಾರೆ. ಇದು ಭಾಳ ಸಲೀಸಾದಂಥ ಪ್ರಕ್ರಿಯೆ ಅಂತ ಅಂದ್ಕೊಂಡಿದ್ದಾರೆ. ಅಷ್ಟು ಸಲೀಸಾದ ಪ್ರಕ್ರಿಯೆ ಅಲ್ಲ. ವಾಸ್ತವದಲ್ಲಿ ಈ ದೇಶದಲ್ಲಿ ಜನಸಾಮಾನ್ಯರು ಅವರು ಈ ಮತದಾನದ ಹಕ್ಕನ್ನು ಒಂದು ಭಾಳ ಗಂಭೀರವಾದಂಥ ಸಂಗತಿಯಾಗಿ ತೆಗೆದುಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನಿಮಗೆ ಅಮೇರಿಕಾ ದೇಶದ ಪ್ರಜಾಪ್ರಭುತ್ವಕ್ಕೂ ಭಾರತದ ಪ್ರಜಾಪ್ರಭುತ್ವಕ್ಕೂ ಇರುವಂಥ ಭಾಳ ದೊಡ್ಡ ವ್ಯತ್ಯಾಸ ಇದು. ಅಮೇರಿಕದಲ್ಲಿ ಬಡವರು ಜಾಸ್ತಿ ಓಟ್ ಹಾಕೋದಿಲ್ಲ, ನಮ್ಮಲ್ಲಿ ಶ್ರೀಮಂತರು ಜಾಸ್ತಿ ಓಟ್ ಹಾಕೋದಿಲ್ಲ, ಮಧ್ಯಮ ವರ್ಗ ಹೆಚ್ಚು ಓಟ್ ಹಾಕಲ್ಲ. ಅಮೇರಿಕದ ಚುನಾವಣೆಗಳಲ್ಲಿ ಅಮೇರಿಕದ ಬಡವರಿಗೆ ವಿ ಡು ನಾಟ್ ಹ್ಯಾವ್ ಎನಿ ಸ್ಟೇಕ್ಸ್ ಇನ್ ದ ಎಲೆಕ್ಷನ್ ಅಂತ ಅನ್ಸುತ್ತೆ. ಈ ಒಂದು ಚುನಾವಣೆಯಿಂದ ನಮಗಾಗೋ ಉಪಯೋಗ ಏನೂ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಬಡವರು ಮತದಾನ ಮಾಡುವಂಥ ಸಂಖ್ಯೆ ಕಡಿಮೆ. ನಮ್ಮ ದೇಶದಕ್ಕನ್ನು ಒಂದು ಅನಕ್ಷರಸ್ಥರು ಹೆಚ್ಚಿರುವಂಥ ದೇಶ ಅಂತ ನಾವೇನು ಕರಿತೀವಿ, ವಾಸ್ತವದಲ್ಲಿ ಒಂದು ರಾಜಕೀಯ ಸಾಕ್ಷರತೆ ಭಾಳ ಚೆನ್ನಾಗಿರುವಂಥ ದೇಶಗಳಲ್ಲಿ ನಮ್ಮದು ಒಂದು. ನಮ್ಮಲ್ಲಿ ಈ ಜನಸಾಮಾನ್ಯರಿಗೆ ಈ ಓಟಿನಿಂದ ತಾವೇನು ಪಡ್ಕೊಂಡಿದ್ದೀವಿ ಅನ್ನುವಂಥದ್ದು ಗೊತ್ತಿದೆ. ಆದರೆ ಈ ದೇಶದ ಸ್ವಾತಂತ್ರ್ಯ ಬರುವುದಕ್ಕೆ ಮುಂಚೆ ಭಾಳ ಜನ ಹೇಳಿದ್ರು, ಈ ದೇಶ ಇದು ತನ್ನನ್ನು ಆಳುವವರನ್ನು ತಾನೇ ಚುನಾಯಿಸಿಕೊಳ್ಳೋದು ಇವ್ರಿಗೆ ಸಾಧ್ಯನಾ, ಇವರು ಅನಕ್ಷರಸ್ಥರು, ಇಲ್ಲಿ ಹಾವಾಡಿಸ್ತಕ್ಕಂಥ ದೇಶ ಇದು. ಇಲ್ಲಿ ತಮ್ಮನ್ನು ಆಳುವವರನ್ನ ರಾಜನ ಹೊಟ್ಟೆಯಿಂದ, ರಾಣಿಯ ಹೊಟ್ಟೆಯಿಂದ ಅಲ್ಲದೆ ಮತದಾನದ ಪೆಟ್ಟಿಗೆಗಳಿಂದ ಹುಟ್ಟುವಂಥ ಆಡಳಿತಗಾರರು ಬರ್ತಾರೆ ಅಂತ ಬಾಬಾ ಸಾಹೇಬರು ಏನು ಹೇಳಿದ್ರು, ಇದನ್ನು ಅಪಹಾಸ್ಯ ಮಾಡಿಕೊಂಡು ನಕ್ಕೋರು ಭಾಳ ಜನ ಇದ್ದರು. ವಿನ್ಸ್ಟನ್ ಚರ್ಚಿಲ್ ಅನ್ನುವಂಥ ಇಂಗ್ಲೆಂಡಿನ ಪ್ರಧಾನಿ, ಯಾರು ಮಹಾತ್ಮ ಗಾಂಧಿಯವರನ್ನು ತುಂಡುಬಟ್ಟೆ ಫಕೀರ ಅಂತ ಕರೆದ್ರು, ಆ ವಿನ್ಸ್ಟನ್ ಚರ್ಚಿಲ್ ಆತ ಹೇಳೋದು, ಈ ದೇಶ ಒಂದು ದೇಶವಾಗಿ ಉಳಿಯುವುದಿಲ್ಲ ಮತ್ತು ಇಲ್ಲಿ ಒಂದು ಕ್ರಮಬದ್ಧವಾದಂಥ ಚುನಾವಣೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದ. ಇನ್ಫ್ಯಾಕ್ಟ್ ಮೊದಲ ಚುನಾವಣೆ ಈ ದೇಶದಲ್ಲಿ ಏನು ನಡೀತು ಅದೊಂದು ಭಾಳ ಚಾರಿತ್ರಿಕವಾದಂಥ ಚುನಾವಣೆ. ನಮಗೆ ಈಗ 7 ಹಂತ 8 ಹಂತ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಅಷ್ಟೊಂದು ಹಂತದ ಚುನಾವಣೆಗಳ ಅಗತ್ಯ ಇಲ್ಲ, ಅದೆಲ್ಲ ಕೂಡ ವಿಶ್ವಗುರುವಿನ ಟೈಮ್ ಟೇಬಲ್ಗೆ ತಕ್ಕಂಗೆ ನಡೆಯೋದ್ರಿಂದ ಈಗ 7, 8, 9, 10, 11 ನಡೀತದೆ. ಆದರೆ ಮೊದಲನೇ ಚುನಾವಣೆ ನಡೆದಿದ್ದು 60-70 ಹಂತಗಳಲ್ಲಿ ನಡೀತು. 1951ರ ಅಕ್ಟೋಬರ್ನಿಂದ 1952ರ ಫೆಬ್ರವರಿ ತನಕ ಈ ದೇಶದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು. ಈಗ ಪ್ರಶ್ನೆ ಬರೋದು, ಆ ಚುನಾವಣೆಯಲ್ಲಿ ವೋಟ್ ಹಾಕಿದಾಗ ಎಲೆಕ್ಟರಲ್ ರೋಲ್ ಏನಿತ್ತು, ಮತದಾರರ ಪಟ್ಟಿ ಏನಿತ್ತು, ಅದನ್ನು ಹೇಗೆ ತಯಾರು ಮಾಡಿದ್ರು ಅಂತ. ಯಾಕಂದರೆ ಈ ದೇಶದಲ್ಲಿ ಒಂದು ಎಲೆಕ್ಟರಲ್ ರೋಲ್ ಇರಲಿಲ್ಲ.
21 ವರ್ಷ ವಯಸ್ಸಿನವರು ಎಲ್ರಿಗೂ ಕೂಡ ಮತದಾನದ ಹಕ್ಕು ಕೊಡಿ ಅಂತ 1950 ಜನವರಿ 26ನೇ ತಾರೀಕು ಜಾರಿಗೆ ಬಂದಂಥ ಸಂವಿಧಾನ ಹೇಳ್ಬಿಡ್ತು. ಆದರೆ ಮತದಾನದ ಹಕ್ಕನ್ನು ನೀವು ಕೊಡೋದು ಹೇಗೆ? ಅವ್ರ ಹೆಸರನ್ನ ನೀವು ಸೇರಿಸಬೇಕು. ಇನ್ನೂ ಕೂಡ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದಿಂದ ಈ ಕಡೆಗೆ ವಲಸೆ ಬರುವವರು, ಇಲ್ಲಿಂದ ಆ ಕಡೆಗೆ ವಲಸೆ ಹೋಗುವಂಥವ್ರು ಇನ್ನೂ ಇದ್ದ ಕಾಲ ಅದು. ನಮ್ಮ ದೇಶದ ಸಂವಿಧಾನದ ಆರಂಭದ 2ನೇ ಭಾಗದಲ್ಲಿರ್ತಕ್ಕಂಥ ಪೌರತ್ವ ತೀರ್ಮಾನ ಮಾಡಬೇಕಾದ್ರೆ ಇವತ್ತಿಗಿಂತ ಜಾಸ್ತಿ ಕಲಮಗಳಿದ್ವು ಅಲ್ಲಿ. ಯಾರ್ಯಾರಿಗೆ ನಾವು ಮತದಾನದ ಹಕ್ಕು ಕೊಡ್ತೀವಿ ಅನ್ನೋದು, ಯಾರು ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗುವವರು, ಅಲ್ಲಿಂದ ಬರೋರು, ಇವೆಲ್ಲದಕ್ಕೆ ಸಂಬಂಧಪಟ್ಟಂಥ ಒಂದು ಕಲಮ್ಸ್ ಇತ್ತು. ಇವತ್ತು ತೆಗೆದಿದ್ದೀವಿ ನಾವು, ಅದರ ಅಗತ್ಯ ಇಲ್ಲ ಅಂತ. ಆ ರೀತಿ ಇದ್ದಂಥ ಪರಿಸ್ಥಿತಿ ಒಳಗಡೆ ಸುಕುಮಾರ್ ಸೇನ್ ಅನ್ನುವಂತಹ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಈ ಪ್ರಪಂಚದಲ್ಲಿ ಯಾರೂ ಕೂಡ ಆಗಬಹುದು ಅಂತ ಅಂದುಕೊಂಡಿರದೇ ಇರೋವಂಥ ಒಂದು ಎಲೆಕ್ಷನನ್ನು ನಡೆಸಿದ್ರು. ಈ ಸುಕುಮಾರ್ ಸೇನ್ ಭಾರತದ ಮಾತ್ರ ಅಲ್ಲ, ಪ್ರಪಂಚದ ಚುನಾವಣಾ ಇತಿಹಾಸದಲ್ಲಿ, ಚುನಾವಣಾ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನೆನಪಿಡಬೇಕಾಗಿರುವಂಥ ಹೆಸರು. ಅವ್ರು ಹೇಳಿದ್ರು, ಈ ದೇಶದಲ್ಲಿ ಮತದಾರರ ಪಟ್ಟಿಗೆ ಯಾರಾದರೂ ಎಂಟ್ರಿ ಪಡ್ಕೊಳ್ಬೇಕು ಅಂತಂದರೆ ಅವ್ರದ್ದು ಕರ್ತವ್ಯ ಅಲ್ಲ, ಅದು ಸರ್ಕಾರವಾಗಿ ನನ್ನದು. ನಾನು ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಈ ದೇಶದ ಯಾವುದೇ ಕಗ್ಗಾಡಿನ ಮೂಲೆಯಲ್ಲಿ, ಮರುಭೂಮಿಯ ಕಟ್ಟಕಡೆಯ ಜಾಗದಲ್ಲಿ, ನಾಗಾಲ್ಯಾಂಡಿನ ಕಾಡಿನಲ್ಲಿ, ಅಥವಾ ಬಾಂಬೆಯ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿರ್ತಕ್ಕಂಥ ಸ್ಲಮ್ನಲ್ಲಿ ಇರ್ಬೋದಾಗಿರುವ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಈ ಎಲೆಕ್ಟರಲ್ ರೋಲ್ ಒಳಗಡೆ ತರುವುದು ನನ್ನ ಕರ್ತವ್ಯ, ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನನ್ನ ಕರ್ತವ್ಯ ಅಂತ ಘೋಷಣೆ ಮಾಡಿದ್ರು. ಮತ್ತು ಘೋಷಣೆ ಮಾಡಿ ಅವರು ಎಲೆಕ್ಟರಲ್ ರೋಲ್ ತಯಾರಿಯನ್ನು 1950ರಿಂದ ಶುರು ಮಾಡಿದ್ರು. 51ನೇ ಇಸ್ವಿ ಆಗಸ್ಟ್ ಹೊತ್ತಿಗೆ ಎಲೆಕ್ಟರಲ್ ರೋಲ್ ತಯಾರಾಯಿತು. ಅದು ತಯಾರಾದಮೇಲೆ ಎಲೆಕ್ಷನ್ ನಡೆಸಿದ್ದು ಹೇಗೆ ಅಂದರೆ, ಈ ಮತದಾದ ಪೆಟ್ಟಿಗೆಗಳೇನಿತ್ತು ಆ ಪೆಟ್ಟಿಗೆಗಳನ್ನು ಒಂಟೆ ಮೇಲೆ, ಕುದುರೆ ಮೇಲೆ ಸಾಗಿಸ್ಬೇಕಾಗಿ ಬಂತು ತುಂಬ ಕಡೆಗೆ. ಯಾಕೆ ಅಂತಂದರೆ ರೋಡ್ ಹೆಂಗೂ ಇರಲಿಲ್ಲ, ತುಂಬ ಜಾಗಗಳಿಗೆ ರೋಡ್ ಇರಲಿಲ್ಲ. ಇವತ್ತು ನಮ್ಗೆ ಇದೆಲ್ಲ, ಅದರಲ್ಲೂ ಹೊಸ ತಲೆಮಾರಿನವ್ರಿಗೆ ಇದೆಲ್ಲ ಸಲೀಸ್ ಅನ್ಸುತ್ತೆ, ಎಲ್ಲವೂ ಸಲೀಸ್, ಕೈಯಲ್ಲಿ ಮೊಬೈಲ್ ತೊಗೊಂಡೇ ನಾವು ಹುಟ್ಟಿದ್ದೀವಿ ಅಂತ ಅವ್ರು ಭಾವಿಸ್ಬೋದು. ಆದರೆ 65-70 ವರ್ಷಗಳ ಕೆಳಗಡೆ ಈ ದೇಶದಲ್ಲಿ ಕನಿಷ್ಠ 60% ಪ್ರದೇಶಗಳಿಗೆ ರಸ್ತೆ ಇರಲಿಲ್ಲ, ಮತ್ತು ರಸ್ತೆ ಎಲ್ಲ ಕಾಲುದಾರಿ ಕೂಡ ಇರದೇ ಇದ್ದಂಥ ಜಾಗಗಳಿದ್ವು. ಆಗ ಸುಕುಮಾರ್ ಸೇನ್ ಅವರ ನೇತೃತ್ವದಲ್ಲಿ ಈ ದೇಶದ ಸರ್ಕಾರಿ ವ್ಯವಸ್ಥೆ, ಅವರು ಇದನ್ನು ಈ ಮೊದಲ ಎಲೆಕ್ಷನ್ ನಡೆಸಿದ್ರು. ಅದು ಚಾರಿತ್ರಿಕವಾದಂಥ ಚುನಾವಣೆ. ನಾನಾಗಲೇ ಹೇಳಿದ್ನಲ್ಲ, ಒಂಟೆ ಮೇಲೆ, ಕುದುರೆಯ ಮೇಲೆ, ಕತ್ತೆಯ ಮೇಲೆ ಬ್ಯಾಲೆಟ್ ಬಾಕ್ಸ್ಗಳನ್ನು ತೆಗೆದುಕೊಂಡೋಗಿ ಊರೂರಿಗೆ ತಲುಪಿಸಿದ್ರು. ಯಾಕೆ ಹೀಗಾಯಿತು ಅನ್ನೋದನ್ನು ನಾವು ಒಂದು ಸರಿ ನೆನೆಸ್ಕೋಬೇಕು. ಅದರ ಬಗ್ಗೆ ಹೇಳಿ ನಾನು ಮತ್ತೆ SIRಗೆ ಬರ್ತೀನಿ. ಯಾಕೆ ನಮ್ಮ ದೇಶದ ಮೊದಲ ಚುನಾವಣೆ ಯಾಕೆ ಈ ಥರ ಆಯಿತು? ಯಾಕೆ ಅಂದರೆ, ಈ ದೇಶ ಹುಟ್ಟುಕೊಂಡಿದ್ದಿದೆಯಲ್ಲ, ಈ ದೇಶ 190 ವರ್ಷಗಳ ಒಂದು ವಿರೋಚಿತವಾದಂಥ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ದೇಶ ಹುಟ್ಟುಕೊಳ್ತು. ಅದಕ್ಕೆ ಮುಂಚೆ ಇದೊಂದು ದೇಶವಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲ, ಒಂದು ರಾಜಕೀಯ ಘಟಕವಾಗಿ ನಾವು ಅಸ್ತಿತ್ವದಲ್ಲಿ ಇರಲಿಲ್ಲ. ಅದರಲ್ಲಿ ಯಾವ ರಾಜ ಮಹಾರಾಜರುಗಳು ಇಲ್ಲದೆ ಇದ್ದಂಥ ಕಾಡಿನಲ್ಲಿ ಆದಿವಾಸಿಗಳು ಇದ್ದಂಥ ಪ್ರದೇಶಗಳಿತ್ತು ಮತ್ತು ಈಗಲೂ ಇವೆ. ಮತ್ತು ಬಾಂಬೆ ಅಂತ ಕಾಸ್ಮೋಪಾಲಿಟನ್ ನಗರ ಇತ್ತು, ದೆಹಲಿ ಇತ್ತು. ದೆಹಲಿ ಒಂದು ಸುದೀರ್ಘ 800ರಿಂದ 1000 ವರ್ಷಗಳ ಚರಿತ್ರೆ ಇದ್ದಂಥ ಒಂದು ಮುಖ್ಯವಾದಂಥ ಐತಿಹಾಸಿಕ ನಗರ, ಅದು ಈ ದೇಶದಲ್ಲಿತ್ತು. ಮತ್ತು ನಾವು ಇವತ್ತು ನಮ್ಮ ಮೈನ್ ಲ್ಯಾಂಡಿಂದ ಪಕ್ಕದಲ್ಲಿರ್ತಕ್ಕಂಥ ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪಗಳು, ಈ ರೀತಿಯಾದಂಥ ಈ ಪ್ರದೇಶ ಇದೆಯಲ್ಲ, ಇದು ಒಂದು ಅತ್ಯಂತ ವೈವಿಧ್ಯಮಯವಾದಂಥ ಪ್ರದೇಶ. ಇದು ಒಂದು ರಾಜಕೀಯ ಘಟಕವಾಗಿ ಅಸ್ತಿತ್ವದಲ್ಲಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಇಡೀ ದೇಶವನ್ನು ಅಶೋಕನ ಕಾಲದಲ್ಲಿ ಒಂದು ಭಾಗವಾಗಿತ್ತು, ಅಕ್ಬರನ ಕಾಲದಲ್ಲಿ ಒಂದೇ ದೇಶ ಆಗಿತ್ತು, ಇಲ್ಲ, ಆಗಿರಲಿಲ್ಲ. ಈ ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂಥ ರಾಜರುಗಳು ಒಬ್ಬರು ಇನ್ನೊಬ್ಬರ ಮೇಲೆ ಕತ್ತಿ ಮಸೀತಾ ಇದ್ದರು. ಯಾವುದಾದ್ರೂ ಒಂದು ದೇಶ ಅಂತ ಆಗುವುದು, ಒಂದು ರಾಷ್ಟ್ರ ಆಗೋದು, ರಾಷ್ಟ್ರ ನಿರ್ಮಾಣ ಆಗೋದು ಯಾವಾಗ ಅಂದರೆ, ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದಾಗಿ ಬಾಳುವ ಇಚ್ಛೆ ಇರಬೇಕು, ನಾವೆಲ್ಲ ಸೇರಿ ಒಂದು ಅನ್ನೋ ಫೀಲಿಂಗ್ ಇರಬೇಕು. ಆ ಫೀಲಿಂಗ್ ರೂಪುಗೊಂಡಿದ್ದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಹೇಗೆ ರೂಪುಗೊಳ್ತು ಅಂದರೆ, 1757ರಲ್ಲಿ ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಸಿರಾಜುದ್ದೌಲನ್ನ ಸೋಲಿಸಿ, ಬಂಗಾಳದ ನವಾಬ ಸಿರಾಜುದ್ದೌಲನ್ನ ಸೋಲಿಸಿ ಮೀರ್ ಜಾಫರನ್ನು ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಮೀರ್ ಜಾಫರನ ಜೊತೆಗೆ ಸಮಸ್ಯೆ ಬಂದಮೇಲೆ ಮೀರ್ ಖಾಸಿಮ್ನ ಕೂಡಿಸ್ತಾರೆ. ಅದಾದಮೇಲೆ 1764ರಲ್ಲಿ ಬಕ್ಸರ್ ಕದನ ಅಂತ ಒಂದಾಗುತ್ತೆ. ಈ ಬಕ್ಸರ್ ಕದನ ಆದಮೇಲೆ ಬ್ರಿಟಿಷರು ಈ ದೇಶದ, ಈ ಭೂಭಾಗದ ಯಾವುದಾದ್ರೂ ಒಂದು ಪ್ರಾಂತ್ಯದಲ್ಲಿ ತಮ್ಮ ನೇರ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದು 1764ರಲ್ಲಿ ಬಕ್ಸರ್ ಕದನದಲ್ಲಿ.
1766ರಲ್ಲಿ ಅದಾದ ಮೇಲೆ 2 ವರ್ಷಕ್ಕೆ ಚೌಹರ್ ಅನ್ನುವಂಥ ಒಂದು ಆದಿವಾಸಿ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತೆ. ಚೌಹರ್ ಅಂತ ಅವ್ರ ಹೆಸರು. ಅದಾದಮೇಲೆ 2 ವರ್ಷಕ್ಕೆ ಪಹಾರಿಯಾ ಅನ್ನುವಂಥ ಇನ್ನೊಂದು ಆದಿವಾಸಿ ಸಮುದಾಯ ಅವ್ರ ವಿರುದ್ಧ ದಂಗೆ ಏಳುತ್ತೆ. ಆಮೇಲೆ ಹಾಲ್ಬಾ ಅನ್ನುವಂಥ ಇನ್ನೊಂದು ಆದಿವಾಸಿ ಸಮುದಾಯ ದಂಗೆ ಏಳುತ್ತೆ. ಚೌಹರ್, ಪಹಾರಿಯಾ, ಹಾಲ್ಬಾ, ಸಂತಾಲರು, ಗೊಂಡಿಗಳು, ಮುಂಡರು, ನಾಗಾಗಳು, ಹೀಗೆ ಈ ದೇಶದಲ್ಲಿ 100 ಆದಿವಾಸಿ ಸಮುದಾಯಗಳು ನಿರಂತರವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವು. ನಿರಂತರವಾಗಿ ದಂಗೆ ಎದ್ದವು. 1766ರಿಂದ ಆರಂಭಿಸಿ 1947 ಆಗಸ್ಟ್ 15 ತನಕ ಅವರು ಈ ದಂಗೆಗಳನ್ನು ನಡೆಸಿದ್ರು. ಅದರಲ್ಲೂ ನಾಗಾಲ್ಯಾಂಡ್ನವರು ತಮ್ಮ ಕಾಡಿನೊಳಗಡೆ ಆಗಸ್ಟ್ 1547 ತನಕನೂ ಬ್ರಿಟಿಷರನ್ನ ಒಳಗಡೆ ಬಿಟ್ಕೊಂಡಿರಲಿಲ್ಲ. ಹಾಗಾಗಿ ನಾಗಾಗಳನ್ನ ಎಲ್ಲ ದಂಗೆಗಳ ತಾಯಿ ಅಂತ ಕರೀತಾರೆ. ಮದರ್ ಆಫ್ ಆಲ್ ಇನ್ಸರ್ಜೆನ್ಸೀಸ್ ಅಂತ ಕರೀತಾರೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ದೇಶದಲ್ಲಿ ಬ್ರಿಟಿಷರಿಗೆ ನಿರಂತರವಾಗಿ ಕಾಡಿದ, ತಮ್ಮ ಬಾಣ ಬಿಲ್ಲುಗಳನ್ನು ಹಿಡಿದು, ಕೋವಿ ಪಿರಂಗಿಗಳನ್ನು ಹಿಡಿದು ಬಂದದ ಬ್ರಿಟಿಷರನ್ನು ಎದುರಿಸಿ 100 ಆದಿವಾಸಿ ದಂಗೆಗಳನ್ನು ನಡೆಸಿದಂಥವರು ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಕಾರಣರಾದಂಥ ಆದಿವಾಸಿಗಳನ್ನ ಇವತ್ತು ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟಲ್ಲಿ ವೋಟ್ ಹಾಕೋಕ್ಕೆ ಅಂತ ನಾವು ಕೇಳಿದ್ರೆ ಏನು ಹೇಳೋದು ಇದಕ್ಕೆ? ಈ ದೇಶದ ಹುಟ್ಟಿನಲ್ಲೇ ಅವರಿದ್ದರು. ಅದೇ ಆದಿವಾಸಿ ಸಮುದಾಯ ಇದರೊಳಗಡೆ ಇದ್ದರು. ಅವರು ಬ್ರಿಟಿಷರನ್ನು ಹೊಡೆದೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಈ ಇಡೀ ಭಾರತದ, ಅಖಂಡ ಭಾರತದ ಕಲ್ಪನೆಯಿಂದಲ್ಲ. ನಮ್ಮ ಕಾಡು, ಇದು ನಮ್ಮಪ್ಪನ ಮನೆ ಆಸ್ತಿ, ನೀನು ಯಾರು ಬಂದು ಕೇಳೋದಕ್ಕೆ ಅಂತ ಹೇಳಿ ಬ್ರಿಟಿಷರನ್ನ ಕಾಡಿದ್ರು. ಬ್ರಿಟಿಷರಿಗೆ ಅದು ಎಂಥ ತಲೆನೋವಾಯಿತು ಅಂದರೆ 1880ರಲ್ಲಿ ಭಾರತ ಅರಣ್ಯ ಕಾಯ್ದೆ ಅಂತ ತಂದು ಅರಣ್ಯ ಎನ್ನುವುದು ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿ ತನಕ ಈ ದೇಶದಲ್ಲಿ ಯಾವುದೇ ಅರಣ್ಯ ಸರ್ಕಾರದ ಆಸ್ತಿ ಆಗಿರಲಿಲ್ಲ, ರಾಜಮಹಾರಾಜರುಗಳದ್ದು ಆಸ್ತಿ ಆಗಿರಲಿಲ್ಲ. ಬ್ರಿಟಿಷರನ್ನು ಆ ರೀತಿಯಲ್ಲಿ ಬಡಿದೆಬ್ಬಿಸಿದರು. ಅದೇ ರೀತಿಯಲ್ಲಿ ಈ ದೇಶದ ರೈತಾಪಿ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮಲ್ಲೇ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳೋದಾದರೆ ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಮೈಲಾರ ಮಹಾದೇವನ ತನಕ, ನೀಲಿ ಬಂಡಾಯ ಮಾಡಿದಂಥ ರೈತರಿಂದ ಹಿಡಿದು ಬಂಗಾಳದಲ್ಲಿ ಈ ಒಂದು ಬ್ರಿಟಿಷರ ತೆರಿಗೆ ಪದ್ಧತಿಯ ವಿರುದ್ಧ ಹೋರಾಡಿದಂಥ ರೈತರ ತನಕ ರೈತಾಪಿ ಹಲವಾರು ಒಂದಾದ ಮೇಲೆ ಒಂದು ದಂಗೆಗಳನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ ಬ್ರಿಟಿಷರ ವಿರುದ್ಧ ಮಾಡಿದ್ರು. ಅವೆಲ್ಲದರ ಪರಿಣಾಮವಾಗಿ ನಾವು ಇವತ್ತು ಈ ಸ್ವಾತಂತ್ರ್ಯ ಅನುಭವಿಸ್ತಿದ್ದೀವಿ. ಅದೆಲ್ಲದರ ಪರಿಣಾಮವಾಗಿ ನಮಗೊಂದು ಸಂವಿಧಾನ ಇದೆ. ಅದೆಲ್ಲದರ ಪರಿಣಾಮವಾಗಿ ನಾವು ಚುನಾವಣೆಗಳ ಮೂಲಕ ನಮ್ಮನ್ನು ಆಳುವವರನ್ನ ನಾವೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ದೇಶದ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ತಂದುಕೊಂಡು ಹೋರಾಟ ಮಾಡಿದ್ದು ಮಾತ್ರ ಅಲ್ಲ, ಬಾಂಬೆನಲ್ಲಿ ಬಾಲಗಂಗಾಧರ ತಿಲಕರನ್ನು ಬ್ರಿಟಿಷರು ಸೆರೆವಾಸಕ್ಕೆ ದೂಡಿದಾಗ ಬಾಂಬೆಯ ಮಿಲ್ ಕಾರ್ಮಿಕರು ತಿಂಗಳಾನುಗಟ್ಟಲೆ ಧರಣಿಯನ್ನು, ಸತ್ಯಾಗ್ರಹನ ಮಾಡಿದ್ದಾರೆ. 23 ಜನ ಕಾರ್ಮಿಕರು ಬ್ರಿಟಿಷರ ಗೋಲಿಬಾರ್ನಲ್ಲಿ ಮರಣ ಹೊಂದಿದ್ದಾರೆ. ಬಂಧುಗಳೇ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಇದು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹಾತ್ಮ ಗಾಂಧಿಯವರಂಥ ಒಬ್ಬ ಸಂತನ ನಾಯಕತ್ವ ಇತ್ತು. ಜವಾಹರ್ಲಾಲ್ ನೆಹರು ಥರದವರು ಇಂಥವರಿದ್ದರು ಮತ್ತು ಒಂದು ಸಮಾನತೆಗಾಗಿ ಹೋರಾಟ ನಡೀತಿತ್ತು. ಅದರ ಶಿಖರಪ್ರಾಯ ವ್ಯಕ್ತಿಗಳಾಗಿ ನಾವು ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ರನ್ನು ನಾವು ನೋಡ್ತೀವಿ. ಹೀಗಾಗಿ ಇವೆಲ್ಲವೂ ಕೂಡ ನಡೆದಿದ್ದರಿಂದಾಗಿ ಫ್ರಮ್ ಡೇ 1 ಎಲ್ಲರಿಗೂ ಕೂಡ ವೋಟಿನ ಹಕ್ಕು ಸಿಕ್ತು. ಬೇರೆ ದೇಶಗಳಲ್ಲಿ ಹೀಗಾಗಿಲ್ಲ. ಬೇರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬಂದಿದ್ದು ಕೆಲವರು ಒಂದು ಸೈನ್ಯ ಕಟ್ಟಿಕೊಂಡು ರಾಜನ ತಲೆ ಕತ್ತರಿಸಿ, ಫ್ರೆಂಚ್ ಕ್ರಾಂತಿ ನಡೆದಿದ್ದು 14ನೇ ಲೂಯಿಯ ತಲೆ ಕತ್ತರಿಸಿ ಫ್ರೆಂಚ್ ಕ್ರಾಂತಿ ಬಂತು. ಅಲ್ಲಿ ಎಲ್ಲರಿಗೂ ವೋಟಿನ ಹಕ್ಕು ಇರಲಿಲ್ಲ. ಅಲ್ಲಿ ಆಸ್ತಿವಂತರಿಗೆ ಮತ್ತು ವಿದ್ಯಾವಂತರಿಗೆ ಮಾತ್ರ ವೋಟಿನ ಹಕ್ಕು ಇತ್ತು. ಅದಾದ ಮೇಲೆ 50 ವರ್ಷ 100 ವರ್ಷ ಹೋರಾಟ ಮಾಡಿ ಎಲ್ಲರಿಗೂ ವೋಟಿನ ಹಕ್ಕು ಬಂತು. ನಮಗೆ ವೋಟಿನ ಹಕ್ಕು ಯಾಕೆ ಮೊದಲ ದಿನದಿಂದ ಎಲ್ಲರಿಗೂ ಬಂತು ಅಂತಂದರೆ, ಅದಕ್ಕೆ ಕಾರಣ ಈ ದೇಶ ಹುಟ್ಟಿಕೊಂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರೆಲ್ಲ ಹೋರಾಟ ಮಾಡಿದರು. ಈ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ಮಧ್ಯಮ ವರ್ಗದ ಜನ ಎಲ್ಲರೂ ಸೇರಿ ಹೋರಾಟ ಮಾಡಿದರು. ಮತ್ತು ಅವರ ಪ್ರತಿನಿಧಿಗಳಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಎಲ್ಲರೂ ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿದ್ದರು. ಅವರು ಘೋಷಣೆ ಮಾಡಿದ್ರು, ಫ್ರಮ್ ಡೇ 1 ವಿ ವಿಲ್ ಇಂಪ್ಲಿಮೆಂಟ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್. ಮೊದಲ ದಿನದಿಂದ ನಾವು ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಖಾತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಮಹಿಳೆಯರಿಗೆ ವೋಟಿನ ಹಕ್ಕು ಮೊದಲ ದಿನದಿಂದ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ವೋಟಿನ ಹಕ್ಕು ಮೊದಲನೇ ದಿನದಿಂದ. ಮತ್ತು ವಿಭಜನೆಯ ಕರಾಳ ಇತಿಹಾಸದೊಂದಿಗೆ ಈ ದೇಶ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಅಲ್ಪಸಂಖ್ಯಾತರು ಯಾವ ಕಾರಣಕ್ಕೂ ಯಾವುದೇ ಹಕ್ಕನ್ನು ಕಳೆದುಕೊಳ್ಳಬಾರದು, ಅಲ್ಪಸಂಖ್ಯಾತರನ್ನು ಈ ದೇಶ ಪೋಷಿಸಿ ಪೊರೆಯಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡಿತು.
ಹೀಗಾಗಿ ಸುಕುಮಾರ್ ಸೇನ್ ಥರದ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ನ ಆಯ್ದುಕೊಂಡಾಗ ಆ ಚೀಫ್ ಎಲೆಕ್ಷನ್ ಕಮಿಷನರ್ ತಲೆಯಲ್ಲಿ ಸಂವಿಧಾನ ರಚನಾ ಸಭೆಯ ಈ ಡಿಬೇಟ್ ಆತನ ಮನಸ್ಸಿನಲ್ಲಿ ಇನ್ನೂ ಹಸಿ ಹಸಿಯಾಗಿತ್ತು. ಆತ ತೀರ್ಮಾನ ಮಾಡಿದ, ಒಬ್ಬರನ್ನೂ ಕೂಡ ಎಲೆಕ್ಟರಲ್ ರೋಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ತೀರ್ಮಾನ ಮಾಡಿದ. ಹಾಗಾಗಿ ಈ ದೇಶದಲ್ಲಿ ಒಂದು ಅತ್ಯಪೂರ್ವವಾದಂಥ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಈ ದೇಶ, ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶ ಬಹುಮತವನ್ನು ಕೊಡ್ತು. ಈ ದೇಶದ ಈ ಇತಿಹಾಸದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆಗೆ ಮಾತಾಡಬೇಕಾದ್ರೆಲ್ಲ ನನಗನ್ಸುತ್ತೆ ಇದನ್ನು ಇನ್ನೂ 100 ಸರಿ 1000 ಸರಿ ನಾನು ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಥರದ ಒಬ್ಬ ಪ್ರಧಾನಿಯನ್ನು ಈ ದೇಶ ಮೊಟ್ಟ ಮೊದಲ ಪ್ರಧಾನಿಯಾಗಿ ಪಡೆದುಕೊಂಡಿದ್ದಕ್ಕೆ ಈ ದೇಶ ಪುಣ್ಯ ಮಾಡಿತ್ತು ಅಂತ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿಯ ಒಬ್ಬ ವ್ಯಕ್ತಿಯನ್ನು ಈ ದೇಶದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡಿಕೊಂಡ್ವಿ. ಮತ್ತು ಈ ದೇಶದ ಈ ಸಂವಿಧಾನ ರಚನಾ ಸಭೆ ಅದು ಅತ್ಯಪೂರ್ವವಾದಂಥ ಒಂದು ಕೆಲಸವನ್ನು ಮಾಡ್ತು. ಅಲ್ಲಿಂದ ಈ ದೇಶದ ಡೆಮಾಕ್ರಸಿ ಉಳ್ಕೊಂತು. ಅನಕ್ಷರಸ್ಥರೇ ಹೆಚ್ಚಾಗಿದ್ದಂಥ 84% ಅನಕ್ಷರಸ್ಥರಿದ್ದಂಥ ಜನ ಅವರು ಮೊದಲೇ ಚುನಾವಣೆಯಲ್ಲಿ ಓಟ್ ಹಾಕಿದ್ರು. ಅವರಿಗೆ ಹೆಸರು ನೋಡಲಿಕ್ಕೆ ಬರಲ್ಲ, ಓದಲಿಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಸಿಂಬಲ್ಸ್ ಕೊಟ್ಟರು. ಹಸುವಿನ ಸಿಂಬಲ್ ಕೊಟ್ಟರು, ಎತ್ತಿನ ಗಾಡಿಯ ಸಿಂಬಲ್ನ ಕೊಟ್ಟರು. ಈ ರೀತಿಯ ಬೇರೆ ಬೇರೆ ಚಿಹ್ನೆಗಳು ಹುಟ್ಟುಕೊಂಡಿದ್ದು ಯಾಕೆ ಅಂದರೆ 84% ಜನ ಅನಕ್ಷರಸ್ಥರಿದ್ದರು. ಅವ್ರಿಗೆ ಇದನ್ನು ಸಿಂಬಲ್ಸನ್ನು ತಗೊಂಬಂದು ಕೊಟ್ಟರು. ಮತ್ತು ಅಲ್ಲಿಂದ ನಿರಂತರವಾಗಿ ಚುನಾವಣೆಗಳಾದ ಮೇಲೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಪುನರಾಯ್ಕೆಗೊಳ್ಳುವುದಕ್ಕಿಂತ ಜಾಸ್ತಿ ಸೋತು. ಇವತ್ತಿಗೂ ಕೂಡ ಈ ದೇಶದ ಡೆಮಾಕ್ರಸಿಯನ್ನು ಉಳಿಸಿರುವಂಥವರು ಅವರು ಬಡವರು ಮತ್ತು ಜನಸಾಮಾನ್ಯರು. 2024 ಚುನಾವಣೆಯಲ್ಲಿ 400 ಕೆ ಪಾರ್ ಅಂತ ಹೇಳ್ತಾ ಇದ್ದಂಥ ಏನು ಪಕ್ಷ ಇತ್ತು ಮತ್ತು ವಿಶ್ವಗುರು ನಾಯಕರಿದ್ದರು ಮತ್ತು ಈ ದೇಶದ ಬಹುತೇಕ ಮಾಧ್ಯಮಗಳು 400 ಕೆ ಪಾರ್ನ ಘೋಷಣೆ ಮಾಡಿದಾಗ ಅವರ ಅಹಂಕಾರವನ್ನು ಇಳಿಸಿ 240ಕ್ಕೆ ತಂದಿದ್ದು ಈ ದೇಶದ ಜನಸಾಮಾನ್ಯರು, ಅದರಲ್ಲೂ ಅನಕ್ಷರಸ್ಥರು ಮತ್ತು ಬಡವರು ಈ ದೇಶದ ಡೆಮಾಕ್ರಸಿಯನ್ನು ನಿರಂತರವಾಗಿ ಉಳಿಸ್ತಾ ಬಂದರು. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಪ್ರತಿ ಚುನಾವಣೆಯಲ್ಲಿ ಆಡಳಿತ ಪಕ್ಷವನ್ನು ಜನರು ಸೋಲಿಸ್ತಾ ಬಂದಿದ್ದಾರೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಎಲೆಕ್ಟ್ರಲ್ ಡೆಮಾಕ್ರಸಿ ಇನ್ ದಿಸ್ ಕಂಟ್ರಿ. ಅದನ್ನು ಹೈಜಾಕ್ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಈ ದೇಶದ ಜನ ಬಿಟ್ಟುಕೊಟ್ಟಿಲ್ಲ ಇಲ್ಲಿವರೆಗೆ. ಇನ್ಫ್ಯಾಕ್ಟ್ ಇದರ ಮಧ್ಯದಲ್ಲಿ TN ಶೇಷನ್ ಅನ್ನುವಂಥ ಒಬ್ಬ ಚುನಾವಣಾ ಆಯುಕ್ತರು ಈ ಚುನಾವಣೆಗಳನ್ನು ಇನ್ನಷ್ಟು ಕ್ಲೀನಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅಫ್ಕೋರ್ಸ್ ನಮ್ಮ ಚುನಾವಣೆಗಳು ಭಾಳ ಅದ್ಭುತವಾಗಿ ನಡೀತಾ ಇದೆ ಅಂತ ಏನಿಲ್ಲ, ನಿಮಗೆಲ್ಲ ಗೊತ್ತಿದೆ, ನೀವು ಅದರಲ್ಲಿ ಭಾಗಿಯಾಗಿದ್ದೀರಾ. ಬಟ್ ಸ್ಟಿಲ್ ಈ ಎಲ್ಲ ಚುನಾವಣೆಗಳಲ್ಲಿ ನಡೆಯುವ ಇವೆಲ್ಲ ಅವಘಡಗಳ ಆಚೆಗೂ ಕೂಡ ಈ ದೇಶದ ಎಲೆಕ್ಟರಲ್ ಡೆಮಾಕ್ರಸಿ ಈಸ್ ಸ್ಟಿಲ್ ವೈಬ್ರೆಂಟ್. ಅದು ಅಹಂಕಾರದಿಂದ ಮೆರಿತಾ ಇದ್ದಂಥ ನಾಯಕರುಗಳನ್ನು ಎಷ್ಟೋ ಜನರಿಗೆ ಅದು ಮಣ್ಣು ಮುಗಿಸಿದೆ. ಬಟ್ ಈಗ ಅದಿಲ್ಲದ ಹಾಗೆ ಮಾಡುವಂಥ ಒಂದು ಸಂಚು ಏನು ನಡೀತಿದೆ, ಆ ಸಂಚು SIR ಅನ್ನೋದು ಈ ಸ್ವಾತಂತ್ರ್ಯ ಚಳವಳಿಯ ಈ ಇಡೀ ನಾವು ಪಡೆದುಕೊಂಡಿದ್ದಂಥ ಹಕ್ಕನ್ನು ಒಂದು ಪರಮೋಚ್ಚ ಉಲ್ಲಂಘನೆ ಅದು. ನಾನು ನಿಮಗೆ ಈ ದೇಶದ ಆದಿವಾಸಿ ಹೋರಾಟವನ್ನು, ಸ್ವಾತಂತ್ರ್ಯದ ಹೋರಾಟವನ್ನು, ಸಾರ್ವತ್ರಿಕ ವಯಸ್ಕ ಮತದಾನವನ್ನು ನಿಮಗೆ ಇಷ್ಟು ದೀರ್ಘವಾಗಿ ಹೇಳಬೇಕಾಗಿ ಬಂದಿದ್ದು ಇದೇ ಕಾರಣಕ್ಕೆ. ಯಾಕೆ ಅಂದರೆ ಒಂದು ವೋಟ್ನಲ್ಲಿ ಏನಾಗ್ಬಿಡುತ್ತೆ ಅನ್ನೋದಲ್ಲ, ಇದೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆನ್ ವಿಚ್ ದಿಸ್ ಎಲೆಕ್ಟ್ರಲ್ ಡೆಮಾಕ್ರಸಿ ಈಸ್ ಸ್ಟೇಯಿಂಗ್. ಇದು ಒಂದು ಮೂಲಭೂತವಾದಂಥ ತತ್ವ. ಈ ದೇಶದಲ್ಲಿ ಯಾರೊಬ್ಬರದ್ದು ಕೂಡ ವೋಟಿನ ಹಕ್ಕು ಕಿತ್ಕೊಂಡು ಹೋಗಬಾರ್ದು ಅನ್ನೋದು ಈ ದೇಶದ ಫೌಂಡೇಶನಲ್ಲಿರುವಂಥ ಮೂಲಭೂತ ತತ್ವ. ಆ ತತ್ವವನ್ನು SIR ಉಲ್ಲಂಘಿಸ್ತದೆ. ಏನದು? SIRಗೆ ಮುಂಚೆ ಇಂಟೆನ್ಸಿವ್ ರಿವಿಷನ್ಸ್ ಇತ್ತು. 2002ರಲ್ಲಿ ಕರ್ನಾಟಕದಲ್ಲೂ ಇಂಟೆನ್ಸಿವ್ ರಿವಿಷನ್ ನಡೆದಿದೆ. ಈ ದೇಶದಲ್ಲಿ 6, 7, 8 ಅಥವಾ 5, 6 ಇಂಟೆನ್ಸಿವ್ ರಿವಿಷನ್ಸ್ ನಡೆದಿದೆ, ತೀವ್ರ ಪರಿಷ್ಕರಣೆ ನಡೆದಿದೆ. ಆದರೆ ಹಿಂದೆಲ್ಲ ಇದ್ದಂಥ ಇಂಟೆನ್ಸಿವ್ ರಿವಿಷನ್ಗೂ ಇದಕ್ಕೂ ಇರುವಂಥ ಒಂದು ವ್ಯತ್ಯಾಸ ಏನಂದರೆ, ಅದು ಸುಕುಮಾರ್ ಸೇನ್ ಏನು ಹೇಳಿದರು, ಪ್ರತಿಯೊಬ್ಬ ಮತದಾರರ ಪಟ್ಟಿಗೆ ಸೇರಿಸುವುದು ನನ್ನ ಕರ್ತವ್ಯ ಅಂತ. ಅದರಿಂದ ಒಂದು ಫಂಡಮೆಂಟಲ್ ಡಿವಿಯೇಷನನ್ನು SIR ಮಾಡ್ತಿದೆ. ಏನು ಮಾಡ್ತಾ ಇದೆ? ಈ ಮತದಾರರ ಪಟ್ಟಿಯಲ್ಲಿ ಇರುವುದಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳುವುದನ್ನು ಅವರು ನಿರೂಪಿಸಬೇಕು ಅಂತ ಹೇಳುತ್ತೆ. ದಿಸ್ ವಾಸ್ ನಾಟ್ ಇಂಡಿಯನ್ ಡೆಮಾಕ್ರಸಿ. ದಿಸ್ ವಾಸ್ ನಾಟ್ ವಾಟ್ ಕಾನ್ಸ್ಟಿಟ್ಯೂಷನ್ ಆಸ್ಪೈರ್ಡ್. ಇದಲ್ವೇ ಅಲ್ಲ.
ಫಸ್ಟ್ ಟೈಮ್ ನಮ್ಮ ದೇಶದ ಇತಿಹಾಸದಲ್ಲಿ ಮತದಾರರ ಪಟ್ಟಿ ಒಳಗಡೆ ಸೇರಿಕೊಳ್ಳುವುದಕ್ಕೆ ಮತದಾರರೇ ಶ್ರಮ ಹಾಕಬೇಕಾಗಿರುವ ಮತ್ತು ನೀವು ಅದರಲ್ಲಿ ವಿಫಲರಾದರೆ ಆಲ್ಮೋಸ್ಟ್ ನಿಮ್ಮ ನಾಗರಿಕತ್ವವನ್ನು ಪೌರತ್ವವನ್ನು ಕಳೆದುಕೊಳ್ಳುವಂಥದ್ದು ಏನಾಗಿದೆ, ಇದು SIR ಆಗಿದೆ. SIR ಮುಂಚೆ ಈ ದೇಶದಲ್ಲಿ ಎಲೆಕ್ಟರಲ್ ರೋಲ್ನ ಹೆಲ್ದಿ ಮಾಡೋದು ಹೆಂಗೆ ನಡೀತಾ ಇತ್ತು ನಿಮಗೆ ಗೊತ್ತಿದೆ. BLO ಇರ್ತಾರೆ, ಅದಲ್ಲದೆ ತಾಲ್ಲೂಕು ಮಟ್ಟದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಇರ್ತಕ್ಕಂಥ ಆಫೀಸರು ಈ ಮತದಾರರ ಪಟ್ಟಿಯ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಅದರಲ್ಲಿ ಯಾರಾದರೂ ಮಧ್ಯೆ ಹೊಸದಾಗಿ 18 ವಯಸ್ಸು ತುಂಬಿದವರಿದ್ದರೆ ಅವರು ಫಾರಮ್ 6 ಕೊಟ್ಟು ಅದರೊಳಗಡೆ ಎಂಟ್ರಿ ಪಡ್ಕೊಳ್ತಾರೆ. ನನಗೆ ಈ ರೀತಿ 18 ವರ್ಷ ಆಗಿದೆ, ನಾನು ಸೇರ್ಕೊಳ್ತೀನಿ ಅಂತ. ಮತ್ತು ಇಂಟೆನ್ಸಿವ್ ರಿವಿಷನ್ಸ್ ನಡೆದಾಗ, ಇಂಟೆನ್ಸಿವ್ ರಿವಿಷನ್ ಅಂತ ಒಂದಿದೆ, ಸಮ್ಮರಿ ರಿವಿಷನ್ ಅಂತ ಒಂದು ನಡೀತದೆ. ಸಮ್ಮರಿ ರಿವಿಷನ್ನ ನಾವು ಸಾರಾಂಶ ಪರಿಷ್ಕರಣೆ ಅಂತ ಕರಿಬೋದು. ಇವೆರಡಕ್ಕೂ ಇರುವಂಥ ವ್ಯತ್ಯಾಸ, ಇಂಟೆನ್ಸಿವ್ ರಿವಿಷನ್ನಲ್ಲಿ BLO ಮನೆ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಸಮ್ಮರಿ ರಿವಿಷನ್ನಲ್ಲಿ BLO ಆ ಥರ ಹೋಗಲ್ಲ. ಇವತ್ತು ಇರುವ ಮತದಾರರ ಪಟ್ಟಿಯನ್ನು ಕರಡು ಪಟ್ಟಿ ಅಂತ ಘೋಷಣೆ ಮಾಡ್ತಾರೆ. ಅದಕ್ಕೆ ಯಾರಾದರೂ ಬಂದು ಕೊಡ್ಬೋದು, ಡಿಲೀಷನ್ ಮಾಡೋದಕ್ಕೆ ಹೇಳ್ಬೋದು, ನಮ್ಮ ಮನೇಲಿದ್ದಂಥ ಇಂಥವರು ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರ ಹೆಸರನ್ನ ನೀವು ತೆಗೆದಾಕಿ. ಅಥವಾ ಈ ಮಧ್ಯೆ ಇನ್ನೊಂದು ನಡೀಬೋದು, ನಾನು ಇಲ್ಲಿಂದ ಇನ್ನೊಂದು ಕಡೆಗೆ ನಾನು ಶಾಶ್ವತವಾಗಿ ವರ್ಗಾವಣೆ ಆಗಿದ್ದೀನಿ, ಹಾಗಾಗಿ ನನ್ನ ಹೆಸರನ್ನ ಇಲ್ಲಿಂದ ತೆಗೆದು ಅಲ್ಲಿಗೆ ಮಾಡಬೇಕು. ನಿಮಗಿದೆಲ್ಲ ಗೊತ್ತಿದೆ, ಭಾಳ ಜನ ಆ ಫಾರಮ್ನ ನೀವು ತುಂಬಿಸ್ತಾ ಇರ್ಬೋದು. ಆದರೆ ಇಂಟೆನ್ಸಿವ್ ರಿವಿಷನ್ನಲ್ಲಿ ಮನೆ ಮನೆಗೆ ಹೋಗಿ ಈ 4 ಸಂಗತಿಗಳನ್ನು ಅವರು ಪರಿಶೀಲಿಸಬೇಕು. ಏನು 4 ಸಂಗತಿ? ಒಂದು, ಅಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಅವ್ರ ಹೆಸರನ್ನ ತೆಗಿಬೇಕು. ಎರಡನೇದು, ಅಲ್ಲಿ ಯಾರಾದರೂ ಹೊಸದಾಗಿ 18 ವಯಸ್ಸಿನವರು ಆ ಮನೆಯಲ್ಲಿ ಇದ್ದರೆ ಅವ್ರ ಹೆಸರನ್ನ ಸೇರಿಸ್ಬೇಕು. ಮೂರನೇದು, ಯಾರಾದರೂ ಶಾಶ್ವತವಾಗಿ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗಿದಾರ. ನಾಲ್ಕನೇದೊಂದಿದೆ, ಅದೇನು ಅಂದರೆ ಹೆಸರೇನಾದ್ರು ಡ್ಯೂಪ್ಲಿಕೇಟ್ಸ್ ಇವೆಯಾ. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗೋದು ಸಾಮಾನ್ಯವಾಗಿದೆ. ಇನ್ಫ್ಯಾಕ್ಟ್ ಈ ಕಾಂಟೆಕ್ಸ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇಲ್ಲಿರೋವಂಥವ್ರೆಲ್ಲರೂ ನೋಡಿ, 1/3 ಜನ ಈ ಮತದಾರರ ಪಟ್ಟಿ ಇವತ್ತು ಏನಿದೆ ಅದರಲ್ಲಿರ್ತಕ್ಕಂಥವ್ರು ಅದರಿಂದ ಹೊರಗುಳಿತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಡೀತಿದೆ. 1/3 ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಹೊರಗಡೆ ಆಗ್ತಿದ್ದಾರೆ. ಯಾಕೆ ಅಂದರೆ ಕಳೆದ 30 ವರ್ಷದಲ್ಲಿ ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ವಲಸೆ ನಡೆದಿದೆ. ಯು ಹ್ಯಾವ್ ನಾಟ್ ಸೀನ್ ದಿಸ್ ಕೈಂಡ್ ಆಫ್ ಮೈಗ್ರೇಷನ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಕಳೆದ 30 ವರ್ಷದಲ್ಲಿ ಅವರು ತಾವಿದ್ದ ಹಳ್ಳಿಯಿಂದ ನಗರಕ್ಕೆ ಬಂದಿದ್ದಾರೆ, ಪಟ್ಟಣಕ್ಕೆ ಹತ್ತಿರಕ್ಕೆ ಬಂದಿದ್ದಾರೆ, ಅಥವಾ ಈ ರಾಜ್ಯದ ಪ್ರತಿ ಊರಿನಲ್ಲಿ ಇರ್ತಕ್ಕಂಥವರಲ್ಲಿ 20% ಮನೆಗಳಿಂದನಾದರೂ ಕೂಡ ಬೆಂಗಳೂರಲ್ಲಿ ಒಬ್ಬರಾದರೂ ಇದ್ದಾರೆ. ಈ ಥರ ಬೇರೆ ಬೇರೆ ಭಾಗಗಳಿಗೆ ವಲಸೆ ಹೋಗಿರುವಂಥದ್ದಿದೆ. ಮತ್ತು ಇನ್ನೊಂದಿದೆ, ಅದೇನು ಅಂದರೆ ಮದುವೆ ಆದ ಮೇಲೆ ಬಹುತೇಕ ಕಡೆ ಮಹಿಳೆ ಆಕೆ ತನ್ನ ಮನೆಯಿಂದ ಗಂಡಿನ ಮನೆಗೆ ಹೋಗುವಂಥದ್ದು ನಡೀತದೆ. SIRನಲ್ಲಿ ಅತ್ಯಂತ ಹೆಚ್ಚು ಮತದಾನದ ಹಕ್ಕನ್ನು ಕಳೆದುಕೊಂಡವರು ಮಹಿಳೆಯರು. ಸುಮಾರು 60-65% ಮಹಿಳೆಯರದಿದ್ದರೆ 30-35% ಮಾತ್ರ ಗಂಡಸರದಿದೆ. ಯಾಕೆ ಅದು ಹಂಗಾಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಏನಿದೆ, ಇದನ್ನು ಮಾಡೋದಕ್ಕೆ ಹಿಂದಿನಿಂದ ಕೂಡ ಇಂಟೆನ್ಸಿವ್ ರಿವಿಷನ್ ಅಂತ ನಡೀತಿತ್ತು. ಕರ್ನಾಟಕದಲ್ಲಿ ಲಾಸ್ಟ್ 2002ರಲ್ಲಿ ನಡೀತು. ಇಡೀ ದೇಶದಲ್ಲಿ 2002, 2003 ಮತ್ತು 2004ರಲ್ಲಿ ನಡೀತು. ಸಾಮಾನ್ಯವಾಗಿ 10 ವರ್ಷಕ್ಕೊಂದು ಸರಿ ಈ ಇಂಟೆನ್ಸಿವ್ ರಿವಿಷನ್ ನಡೀತದೆ. 2014ರಲ್ಲಿ ಯಾಕೋ ನಡೀಲಿಲ್ಲ, 15ರಲ್ಲಿ ನಡೀಲಿಲ್ಲ, 16ರಲ್ಲಿ ನಡೀಲಿಲ್ಲ, 19-20ರಲ್ಲಿ ಸೆನ್ಸಸ್ ತಯಾರಿ ಮಾಡಬೇಕಿತ್ತು, ಅದು ಕೂಡ ನಡೀಲಿಲ್ಲ. ಕೋವಿಡ್ ಕಾರಣಕ್ಕೆ ಸೆನ್ಸಸ್ ಕೂಡ ಆಗಲಿಲ್ಲ. ಬದಲಿಗೆ 19ನೇ ಇಸ್ವಿನಲ್ಲಿ ಬೇರೆ ಒಂದು ಪ್ರಕ್ರಿಯೆ ನಡೀತು. ಆ ಪ್ರಕ್ರಿಯೆಯನ್ನು ವಿರೋಧಿಸಿ ನಾವೆಲ್ಲ ಇಲ್ಲಿದ್ದಂಥವರು ಎಲ್ಲ ಸೇರಿ ಹೋರಾಟವನ್ನು ಮಾಡಿದ್ದೀವಿ. ಅದು CAA, NRC ಮತ್ತು NPR. ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ, ಅಸ್ಸಾಂನ ನಂತರದಲ್ಲಿ ಈ ದೇಶದಲ್ಲಿ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ ಅದನ್ನು ಮಾಡುವಂಥ, ಮತ್ತು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದಂಥ ಸಮುದಾಯಗಳಿಗೆ ಸೇರಿದಂಥವರು ಕಾಗದ ಪತ್ರ ಕೊಟ್ಟು ತಮ್ಮ ಪೌರತ್ವವನ್ನು ನಿರೂಪಣೆ ಮಾಡಿಕೊಳ್ಬೇಕಾಗಿದ್ದಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಲಾಯಿತು. 2019ರ ಡಿಸೆಂಬರ್ 12-13ಕ್ಕೆ ಅದನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕಿಂತ 3-4 ತಿಂಗಳ ಮುಂಚೆ ಸಂಸತ್ನಲ್ಲಿ ಈ ಸಂಬಂಧ ಕಾಯ್ದೆ ಕೂಡ ಆಗಿತ್ತು. 2019ರ ಡಿಸೆಂಬರ್ 19ನೇ ತಾರೀಕಿಗೆ ದೇಶಾದ್ಯಂತ ಪ್ರತಿಭಟನೆ ಆಯಿತು. ಮಂಗಳೂರಿನಲ್ಲೂ ನಡೀತು. ಮಂಗಳೂರಿನಲ್ಲಿ ಗೋಲಿಬಾರ್ನಲ್ಲಿ 2 ಸತ್ತರು. ಆ ಡಿಸೆಂಬರ್ 19ಕ್ಕೆ
ಆ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿದ್ದಕ್ಕೆ ಕಾರಣ ಇತ್ತು. ಎರಡು ಕಾರಣ ಇತ್ತು. ಒಂದು ಕಾರಣ, ಅದೇ ಡಿಸೆಂಬರ್ 19ನೇ ತಾರೀಕು ಈ ದೇಶದಲ್ಲಿ ಇಬ್ಬರು ಅಪ್ರತಿಮ ಕ್ರಾಂತಿಕಾರಿಗಳನ್ನು ಗಲ್ಲಿಗೆ ಹಾಕಿಲಾಯಿತು. ಒಬ್ಬರ ಹೆಸರು ಅಶ್ಫಾಕುಲ್ಲಾ ಖಾನ್, ಇನ್ನೊಬ್ಬರು ರಾಮ್ ಪ್ರಸಾದ್ ಬಿಸ್ಮಿಲ್. ಈ ಇಬ್ಬರೂ ಕೂಡ ಜೊತೆಗೆ ಸಂಘಟನೆ ಮಾಡಿದರು, ಜೊತೆಗೆ ಬ್ರಿಟಿಷರ ವಿರುದ್ಧ ಸಂಗ್ರಾಮ ನಡೆಸಿದರು, ಜೊತೆಗೆ ಅವರನ್ನು ಗಲ್ಲಿಗೆ ಹಾಕಲಾಯಿತು. ಅಫ್ಕೋರ್ಸ್ ಇನ್ 2 ಡಿಫ್ರೆಂಟ್ ಜೈಲ್ಸ್, ಬಟ್ ಆನ್ ದಿ ಸೇಮ್ ಡೇ ಆನ್ ಡಿಸೆಂಬರ್ 19th. ಎರಡನೇದೊಂದು ಕಾರಣ ಇತ್ತು ಡಿಸೆಂಬರ್ 19ಕ್ಕೆ ಅದನ್ನು ಮಾಡಲಿಕ್ಕೆ. ಅದೇನು ಅಂದರೆ 1947ರ ಡಿಸೆಂಬರ್ 19ನೇ ತಾರೀಕು ಹರಿಯಾಣದ ಮೇವಾಡ್ ಅನ್ನುವಂಥ ಊರಿನಲ್ಲಿ, ಆ ಊರಿನಲ್ಲಿ ಇದ್ದಂಥ ಬಹುಸಂಖ್ಯಾತ ಮುಸ್ಲಿಮರು ನಾವಿನ್ನಿಲ್ಲಿರೋಕ್ಕಾಗಲ್ಲ, ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಸ್ವತಃ ಮಹಾತ್ಮ ಗಾಂಧಿಯವರು ಆ ಊರಿಗೆ ಹೋಗಿ, ನನ್ನ ಖಾತ್ರಿ ಮೇಲೆ ನೀವು ಈ ದೇಶದಲ್ಲಿ ಇರಿ, ಈ ದೇಶದಲ್ಲಿ ನಿಮಗೆ ಸಮಾನವಾದಂಥ ಹಕ್ಕುಗಳನ್ನು ಖಾತ್ರಿ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಆ ಮುಸ್ಲಿಂ ಸಮುದಾಯ ಆ ಊರಲ್ಲಿ ಉಳ್ಕೊಂಡ್ರು, ಅಲ್ಲೇ ವಾಸ ಮಾಡಿದ್ರು, ಇವತ್ತಿನ ತನಕ ವಾಸ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಡಿಸೆಂಬರ್ 19, 2019ನೇ ಇಸ್ವಿನಲ್ಲಿ ಅದೇ ದಿನ CAA, NRC ಮತ್ತು NPR ವಿರುದ್ಧ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಆ ಹೋರಾಟದಲ್ಲಿ ಇಲ್ಲಿದ್ದಂಥ ಭಾಳ ಜನ ಪಾಲ್ಗೊಂಡಿದ್ದೀರಿ. ನಾನು ಬೆಂಗಳೂರಿನಲ್ಲಿ ಇದ್ದೆ, ನನ್ನನ್ನು ಅವತ್ತು ಬಂಧಿಸಲಾಯಿತು, ನಾವೆಲ್ಲ ಅರೆಸ್ಟ್ ಆದ್ವಿ. ಇಂಥ ಬೇಕಾದಷ್ಟು ಹೋರಾಟ ನಡೀತು. ಇಡೀ ದೇಶಾದ್ಯಂತ ಬಹುತೇಕ ಮುಸ್ಲಿಂ ಸಮುದಾಯ ಈ ಸಂವಿಧಾನವನ್ನು ಉಳಿಸ್ತಕ್ಕಂಥ, ಈ ದೇಶದ ಪರಂಪರೆಯನ್ನು ಉಳಿಸ್ತಕ್ಕಂಥ ಆ ಒಂದು ಚಾರಿತ್ರಿಕ ಹೋರಾಟದಲ್ಲಿ ಪಾಲ್ಗೊಂಡರು. ಈ ಮಧ್ಯೆ ಕೋವಿಡ್ ಬಂದಿದ್ದರಿಂದಾಗಿ ಆ ಹೋರಾಟವೂ ನಿಲ್ತು ಮತ್ತು CAA, NRC ಕೂಡ ಹಿನ್ನಡೆ ಪಡ್ಕೊಳ್ತು. ಇವತ್ತು SIR ಏನು ಬಂದಿದೆ, SIR ಆ್ಯಕ್ಚುಲಿ ಈ NRCಯ NPR ತಯಾರಿಕೆಯ ಇನ್ನೊಂದು ಭಾಗ ಆಗಿದೆ. ಸದ್ಯದಲ್ಲೇ ಸೆನ್ಸಸ್ ಶುರುವಾಗ್ತಾ ಇದೆ, ಜನಗಣತಿ. ಆ ಜನಗಣತಿಯ ಜೊತೆಗೇ ನಡೀತಿರುವಂಥ ಈ SIR ಇದು ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲ. ಬದಲಿಗೆ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀವು ಈ ಎಲೆಕ್ಟರಲ್ ರೋಲ್ನ ಒಳಗಡೆ ಎಂಟ್ರಿ ಪಡ್ಕೋಬೇಕಾದ್ರೆ ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡಬೇಕು, ಪೌರತ್ವವನ್ನು ಸಾಬೀತು ಮಾಡಬೇಕು ಅಂತ ಹೇಳಲಾಗ್ತಿದೆ. ಮತ್ತು ಅದನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ, ಯಾರಿಗೆ ಅದನ್ನು ಮಾಡುವ ಹಕ್ಕೇ ಇಲ್ವೋ ಆ ಚುನಾವಣಾ ಆಯೋಗ ಅದನ್ನು ಮಾಡ್ತಾ ಇದೆ. ಚುನಾವಣಾ ಆಯೋಗ ಇಲ್ಲಿ ತನಕ ದಾಖಲಾತಿ ಕೇಳ್ತಾ ಇದ್ದಿದ್ದು ಯಾವಾಗ ಅಂದರೆ, ಯಾರಾದರೂ ಒಂದು ನಿರ್ದಿಷ್ಟವಾದಂಥ ನಮೂನೆಯಲ್ಲಿ ಎಲೆಕ್ಷನ್ ಕಮಿಷನ್ಗೆ ಅಥವಾ ಅದರಿಂದ ನಿಯೋಜಿತವಾದಂಥ ಅಧಿಕಾರಿಗೆ ಅರ್ಜಿ ಕೊಟ್ಟು ಈ ವ್ಯಕ್ತಿ ನಮ್ಮ ದೇಶದ ಪೌರ ಅಲ್ಲ ಅಂತ ಹೇಳಿದ್ರೆ ಆಗ ಮಾತ್ರ ಅವ್ರಿಗೆ ನೋಟಿಸ್ ಕೊಡಲಾಗ್ತಿತ್ತು. ಕೊಟ್ಟು ನಿಮ್ಮ ಪೌರತ್ವವನ್ನು ಸಾಬೀತು ಮಾಡುವಂಥ ಯಾವುದಾದ್ರೂ ದಾಖಲೆಯನ್ನು ಕೊಡಿ ಅಂತ ಕೇಳಲಾಗ್ತಿತ್ತು. ಆದರೆ ಈಗ ಈ ದೇಶದ ಪ್ರತಿಯೊಬ್ಬರೂ ಕೂಡ ಈ ದಾಖಲೆಯನ್ನು ಕೊಡಬೇಕಾಗಿರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇದನ್ನು ಇದ್ದಕ್ಕಿದ್ದ ಹಾಗೆ ಬಿಹಾರ್ ಚುನಾವಣೆಗೆ ಮುಂಚೆ ಶುರು ಮಾಡಲಾಯಿತು. ಬಿಹಾರ್ ಚುನಾವಣೆ ಇನ್ನೇನು ಹತ್ತಿರಕ್ಕೆ ಬಂದುಬಿಟ್ಟಿದೆ. ಬರೋ ಹೊತ್ತಿಗೆ ಇದ್ದಕ್ಕಿದ್ದಂಗೆ ಇನ್ನು 3 ತಿಂಗಳಲ್ಲಿ SIR ಆಗೋಗ್ಬಿಡ್ಬೇಕು ಅಂತ ಹೇಳಿದ್ರು. 1 ತಿಂಗಳು ಮೊದಲ ಹಂತದ ಎನ್ಯುಮರೇಷನ್ಗೆ, ಆಮೇಲೆ 2 ತಿಂಗಳು ಡ್ರಾಫ್ಟ್ ರೋಲ್ ಬಂದ ಮೇಲೆ, ಕರಡು ಮತದಾರರ ಪಟ್ಟಿ ಬಂದ ಮೇಲೆ ಆ ಮತದಾರರ ಪಟ್ಟಿಗೆ ಅಪೀಲ್ ಹೋಗಿ ಯಾರಾದರೂ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ 2 ತಿಂಗಳು. ಸುಮಾರು 64 ಲಕ್ಷ ಜನರ ಹೆಸರನ್ನ ಬಿಹಾರದ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ರು. ಆಗ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಇರುವಂಥ ಇನ್ನೂ ಕೆಲವು ವಿವರಗಳಿವೆ, ಆ ವಿವರಗಳನ್ನ ನಾನು ಕಡೆಯಲ್ಲಿ ಹೇಳಿ ಮಾತು ಮುಗಿಸ್ತೀನಿ. ಅದಕ್ಕೆ ಮುಂಚೆ ಬಿಹಾರದಲ್ಲಿ ಏನಾಯಿತು ಅಂತ ಹೇಳಬೇಕು. ಇದನ್ನು ವಿರೋಧಿಸಿ ಹಲವಾರು ಜನ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟಿಗೆ. ಮುಖ್ಯವಾಗಿ ಇಬ್ಬರು, ಒಂದು ADR ಅಂತ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ಅಂತ ಅವರು, ಮತ್ತು ಎರಡನೇದು ಪ್ರೊಫೆಸರ್ ಯೋಗೇಂದ್ರ ಯಾದವ್ ಅವರು. ಇವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ಆ ತಕ್ಷಣದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂಥ ಕೆಲವು ಕ್ರಮಗಳು ಬಂತು. ಮುಖ್ಯವಾಗಿ ಯಾರ ಹೆಸರನ್ನು ಕರಡು ಮತದಾರರ ಪಟ್ಟಿಯಿಂದ ಅಥವಾ ಫೈನಲ್ ಅಂತಿಮ ಮತದಾರರ ಪಟ್ಟಿಯಿಂದ ತೆಗೆದಾಕಿರೋರು ಯಾಕೆ ತೆಗೆದಾಕಿದ್ದೀರಿ ಅಂತನಾದರೂ ನೀವು ಹೇಳಬೇಕು ಅಂತ ಹೇಳಿದ್ರು. ಯಾಕೆ ಅಂದರೆ ಅವರು ಆಬ್ಸೆಂಟ್ ಅಥವಾ ಅವರು ಡೆಡ್ ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್, ಈ ರೀತಿಯಾದಂಥ 3 ಕಾರಣವನ್ನು ಕೊಡಬೇಕು ಅಂತ ಕೊಟ್ಟು ಅದನ್ನು ನೀವು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತ. ಆ ಕೆಲಸ ಕೂಡ ಸರಿಯಾಗಿ ನಡೀಲಿಲ್ಲ. ಭಾಳ ಜನ ಇಲ್ಲಿರೋರು ಏನು ತಿಳ್ಕೊಂಡಿರ್ಬೋದು ಅಂದರೆ, ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಆಧಾರ್ ಕಾರ್ಡನ್ನು ಒಂದು ಡಾಕ್ಯುಮೆಂಟಾಗಿ ಒಪ್ಪುತ್ತಾರೆ ಅಂತ ಹೇಳಿದ್ದಾರೆ ಅಂತ. ಇಲ್ಲ, ಅದು ವಾಸ್ತವ ಅಲ್ಲ. ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆ್ಯಸ್ ಎ ಕಾರ್ಡ್ ಆಫ್ ಐಡೆಂಟಿಟಿ, ಆ್ಯಸ್ ಎ ಪ್ರೂಫ್ ಆಫ್ ಐಡೆಂಟಿಟಿ ನೀವು ಆಧಾರ್ ಕಾರ್ಡ್ನ ಪ್ರೊಡ್ಯೂಸ್ ಮಾಡ್ಬೋದೇ ಹೊರತು ನೀವು ಆ್ಯಸ್ ಎ ಪ್ರೂಫ್ ಆಫ್ ಸಿಟಿಸನ್ಶಿಪ್ ಆಧಾರ್ ಕಾರ್ಡನ್ನು ಒಪ್ಪೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳಿತು. ಅದನ್ನು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಸುಪ್ರೀಂ ಕೋರ್ಟ್ ಇನ್ನೂ ಏನೂ ತೀರ್ಪು ಕೊಟ್ಟಿಲ್ಲ. ಸೊ ಹಾಗಾದರೆ
ನಮ್ಮ ರಾಜ್ಯದಲ್ಲಿ ಬರೋ ಹೊತ್ತಿಗೆ ನಾವು ಎಚ್ಚೆತ್ಕೊಳ್ಬೇಕು ಅಂತಂದರೆ ನಮಗೆ ಗೊತ್ತಿರಬೇಕಾಗಿರುವಂಥ ವಿವರಗಳು ಏನು, ಇದ್ರ ಬಗ್ಗೆ ನಾವು ಹೋಗೋಣ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ ಮೊದಲಿಗೆ ಬಿ ಎಲ್ ಒಗೆ ಮತ್ತು ಚುನಾವಣಾ ಆಯೋಗ ತನ್ನ ಅಡಿಯಲ್ಲಿರುವ ಅಧಿಕಾರಿಗಳಿಗೆ ನೀವು ಮೊದಲಿಗೆ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳುತ್ತೆ. ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್. ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಅಂದ್ರೆ ಏನು? ಕಡೆಯ SIR ನಡೆದಂಥ 2002ರ ಮತದಾರರ ಪಟ್ಟಿಗೂ ಈಗ ಇರ್ತಕ್ಕಂಥ ಮತದಾರರ ಪಟ್ಟಿಗೂ ನಡುವೆ ಮ್ಯಾಚ್ ಮಾಡಬೇಕು. ಒಂದು ಮ್ಯಾಪಿಂಗ್ ಯಾಕೆ ಅಂತಂದರೆ ಆಗೂ ಈಗೂ ಬೂತ್ ಚೇಂಜ್ ಆಗಿರುವಂಥ ಸಾಧ್ಯತೆ ಇದೆ. ಬೂತ್ ನಂಬರ್ಸ್ ವ್ಯತ್ಯಾಸ ಆಗಿರುತ್ತೆ ಮತ್ತು ಬೂತ್ನ ವ್ಯಾಪ್ತಿ ಕೂಡ ಚೇಂಜ್ ಆಗಿರ್ಬೋದು. ಹಾಗಾಗಿ ಅದು ಮತ್ತು ಇದು ಯಾವುದು ಅಂತ ಮೊದಲಿಗೆ ನೋಡಬೇಕು. ಎರಡನೇದು, ಈಗ ಏನು ಎಲೆಕ್ಟರಲ್ ರೋಲ್ ಇದೆ ಇದರಲ್ಲಿ ಇರುವಂಥವ್ರ ಹೆಸರು ಅದರಲ್ಲಿ ಅದೇ ರೀತಿಯಲ್ಲಿ ಇದೆಯಾ ಅಂತ ಅವ್ರು ನೋಡಬೇಕು. ಇದನ್ನು ಮಾಡುವುದರಲ್ಲೇ ನಿಮಗೆ ಆಶ್ಚರ್ಯ ಆಗ್ಬೋದು, 1/3 ಭಾಗದಷ್ಟು ಹೆಸರುಗಳು ಮ್ಯಾಚ್ ಆಗ್ತಾ ಇಲ್ಲ. ಬೇರೆ ಬೇರೆ ಕಾರಣಗಳಿವೆ, ಬಟ್ ಮ್ಯಾಚ್ ಆಗ್ತಾ ಇಲ್ಲ. ಇದಾದ ಮೇಲೆ ಈ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮುಗಿದ ಮೇಲೆ ಇದು ಈಗ ನಡೀತಾ ಇದೆ ಕರ್ನಾಟಕದಲ್ಲಿ. ಕೆಲವು ಕಡೆಲಾಗಲೇ ಕಡೆ ಭಾಗಕ್ಕೆ ಬಂದಿದೆ. ಇವರು ಈ BLOಗಳಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ನಮ್ಮ ಸರ್ಕಾರದ ನೌಕರರವರು. ಹಾಗಾಗಿ ಅವರು ಇದನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡ್ಬಿಡ್ತೀವಿ ನಾವು ಅಂತ ನೀವು ಅಂದ್ಕೊಂಡಿದ್ರೆ ಅದಲ್ಲ. ಯಾಕಂದರೆ ಪ್ರತಿ ಬೂತ್ನಲ್ಲೂ ಕೂಡ ಫಿಯರ್ಸ್ ಆ್ಯಕ್ಟಿವಿಸ್ಟ್, ಆಲ್ಮೋಸ್ಟ್ ಅತ್ಯುಗ್ರವಾದ ಕಾರ್ಯಕರ್ತರು ಇರತಕ್ಕಂಥ ತೃಣಮೂಲ ಕಾಂಗ್ರೆಸ್ಗೆ ಮಾಡೋಕ್ಕಾಗಿಲ್ಲ. ಪ್ರತಿ ಬೂತಲ್ಲಿ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕನಿಷ್ಠ 30-40% ಬೂತ್ಗಳಲ್ಲಿ, ಪಂಚಾಯಿತಿ ವಾರ್ಡ್ಗಳಲ್ಲಿ ಎಲೆಕ್ಷನ್ ನಡೆಯಲ್ಲ, ಅವಿರೋಧ ಆಯ್ಕೆ ನಡೆಯುತ್ತೆ. ಯಾಕೆ ಅವಿರೋಧ ಆಯ್ಕೆ ಆಗುತ್ತೆ ಅಂದರೆ ಅದರ ಎದುರು ಪಕ್ಷದವರಿಗೆ ನಾಮಿನೇಷನ್ ಹಾಕಕ್ಕೆ ಬಿಡೋದಿಲ್ಲ. ದಿಸ್ ಈಸ್ ಹೌ ಎಲೆಕ್ಷನ್ ಈಸ್ ಫಾಟ್ ಇನ್ ವೆಸ್ಟ್ ಬೆಂಗಾಲ್. ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅದು ಸರಿಯಲ್ಲ ಪ್ರಜಾಪ್ರಭುತ್ವಕ್ಕೆ, ಬಟ್ ಹಿಂಗೆ ನಡೀತದೆ. ಆ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಕಾರ್ಯಕರ್ತರಿರ್ತಾರೆ ಬೂತಲ್ಲಿ. ಅಂದರೆ ಇನ್ನೊಬ್ಬರಿಗೆ ಎಲೆಕ್ಷನಲ್ಲಿ ನಾಮಿನೇಷನ್ ಹಾಕಕ್ಕೆ ಬಿಡದೇ ಇರುವ ಪ್ರಮಾಣದಲ್ಲಿ ಕಾರ್ಯಕರ್ತರಿರ್ತಾರೆ. ಅಂಥ TMC ಆಳ್ವಿಕೆ ನಡೆಸ್ತಾ ಇರುವಂಥ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದನ್ನು ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಸರ್ಕಾರ ಇರ್ಬೋದು, ಅವ್ರದ್ದೇ ಸರ್ಕಾರಿ ನೌಕರಿ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರು ಪ್ರತಿದಿನ ಚುನಾವಣಾ ಆಯೋಗದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ, ಎವ್ರಿ ಡೇ. ಮತ್ತು ಈ ಚುನಾವಣಾ ಆಯೋಗದಿಂದ ಬರ್ತಾ ಇರತಕ್ಕಂಥ ಸೂಚನೆಗಳನ್ನು ವಾಟ್ಸ್ಯಾಪ್ನಲ್ಲಿ ಕಳಿಸಿದ್ರೆ ನಾವು ಒಪ್ಪೋದಿಲ್ಲ, ನಮಗೆ ಅಧಿಕೃತವಾದಂಥ ಪತ್ರದಲ್ಲಿ ಕೊಡಬೇಕು ಅಂತ ಕೇಳ್ತಾರೆ. ಮತ್ತು ನಮ್ಮ ಯಾವುದೇ ಒಬ್ಬ ನೌಕರ ಹೃದಯಾಘಾತಕ್ಕೆ ಒಳಗಾದರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಬಿಡೋದಿಲ್ಲ ಅಂತ ಅವ್ರ ವಿರುದ್ಧ ಧಮಕಿ ಹಾಕ್ತಾರೆ. ಈ ದೇಶದಲ್ಲಿ NPS ಅಂತ OPS ಅಂತ ಒಂದಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ತೆಗೆದು ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಮಾಡಿದ್ದಾರೆ. ಅದನ್ನು ಜಾರಿ ಮಾಡದೇ ಇರುವಂಥ ರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ ಒಂದು. ಸರ್ಕಾರಿ ನೌಕರರು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಜೊತೆಲಿದ್ದಾರೆ. ಇದ್ದರೂ ಕೂಡ ಇದನ್ನು ಯಾಕೆ ಮಾಡೋಕ್ಕಾಗಿಲ್ಲ ಅಂತ ನಾನು ನಿಮಗೆ ಮುಂದಿನ 5 ನಿಮಿಷಗಳಲ್ಲಿ ಕೊಡುವಂಥ ವಿವರಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಮನೆಗೆ ಮೊದಲಿಗೆ ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಆಗ್ತದೆ. ಅದಾದಮೇಲೆ BLO ಪ್ರತಿ ಮನೆಗೆ ಹೋಗಿ ಪ್ರತಿಯೊಬ್ಬ ಮತದಾರರಿಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. EF ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವರಿಗೆ ನಿಮ್ಮದು 2002ರ ಎಲೆಕ್ಟರಲ್ ರೋಲ್ ಏನಿತ್ತು ಹಿಂದಿನ ಇಂಟೆನ್ಸಿವ್ ರಿವಿಷನ್ ಅದ್ರ ಜೊತೆಗೆ ನೀವು ಲಿಂಕ್ ಮಾಡಿ ಅಂತ ಹೇಳ್ತಾರೆ. ಲಿಂಕ್ ಮಾಡಬೇಕು ಅಂತಂದರೆ 3 ವಿಚಾರ ಇರಬೇಕು. ನೀವು 1987ಕ್ಕೆ ಮುಂಚೆ ಹುಟ್ಟಿದವರಾಗಿದ್ದಲ್ಲಿ ನೀವು ನಿಮ್ಮದು ಅದರೊಳಗಡೆ ಏನಿದೆ ಅದನ್ನು ಪ್ರೂವ್ ಮಾಡಿದ್ರೆ ಸಾಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ದಾಖಲಾತಿಯನ್ನು ನೀವು ಕೊಟ್ಟರೆ ಸಾಕಾಗತ್ತೆ. ದಾಖಲಾತಿ ಅಂತಂದಾಗ ಈ ದೇಶದಲ್ಲಿ ಎಲ್ಲರ ಥರ ಇರುವಂಥ ದಾಖಲಾತಿ ಸಾಮಾನ್ಯ 3. ಒಂದು ಆಧಾರ್ ಕಾರ್ಡು, ಇನ್ನೊಂದು ಎಪಿಕ್ ಕಾರ್ಡು ವೋಟರ್ ID, ಇನ್ನೊಂದು ರೇಷನ್ ಕಾರ್ಡು. ಈ 3 ಕೂಡ ಚುನಾವಣಾ ಆಯೋಗ ಒಪ್ತಾ ಇಲ್ಲ. ಯಾಕಂದರೆ ಈ 3ನ್ನು ಈ ದೇಶದವರು ಅಲ್ಲದೇ ಇರೋರು ಕೂಡ ಅಕ್ರಮ ವಲಸಿಗರು ಕೂಡ ಮಾಡಿಸ್ಕೊಂಡ್ಬಿಟ್ಟಿರ್ಬೋದು, ಹಂಗಾಗಿ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ನೀವು ಯಾವುದಾದ್ರೂ ಒಂದನ್ನು ನಿಮ್ಮದು ನಾನು ಇದಕ್ಕೆ ಲಿಂಕ್ ಆಗಿದ್ದೀನಿ ಅಂತ ಹೇಳಿಬಿಟ್ರೆ ಸಾಕು. ಮತ್ತು ನಿಮ್ಮ ಹಳೆ ಎಲೆಕ್ಟ್ರಲ್ ರೋಲ್ಗೂ ನಿಮಗೂ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಬೇಕು ಅಂದರೆ ಏನಿರಬೇಕು? ಮ್ಯಾಚ್ ಆಗಬೇಕು ಅಂತಂದರೆ ನೀವು ಈಗ ಉದಾಹರಣೆಗೆ ಮೊಹಮ್ಮದ್
ಶರೀಫ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಈ ಮೊಹಮ್ಮದ್ ಅನ್ನೋ ಹೆಸರಿನ ಜೊತೆಗೆ ತುಂಬ ನಡೆದುಬಿಟ್ಟಿದೆ ದೇಶದಲ್ಲಿ, ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ. ಮೊಹಮ್ಮದ್ ಅನ್ನೋದನ್ನು ಮೊಹಮ್ಮದ್ ಅಂತ ಬರಿಬೋದು, ಮುಹಮ್ಮದ್ ಅಂತ ಬರಿಬೋದು, ಮತ್ತು ಸಿಂಗಲ್ ಎಮ್ ಹಾಕ್ಬೋದು. ಆಮೇಲೆ ಎಲ್ಲಿ ಎ ಹಾಕ್ತೀರಿ, ಎಲ್ಲಿ ಇ ಹಾಕ್ತೀರಿ, ಎಲ್ಲಿ ಯು ಹಾಕ್ತೀರಿ ಗೊತ್ತಿಲ್ಲ. ಮೊಹಮ್ಮದ್ ಅನ್ನುವಂಥ ಹೆಸರನ್ನು 17 ಥರ ಬರಿಬೋದು, 17 ಟೈಪ್. ಇಲ್ಲ ನೀವು ಭಾರತಿ ಅಂತ ಇಟ್ಕೊಳ್ಳಿ, BHARATHI ಅಥವಾ BHARATI, ಇವೆಲ್ಲ ವ್ಯತ್ಯಾಸಗಳು ಆಗ್ಬೋದು. ಈ ವ್ಯತ್ಯಾಸಗಳನ್ನು BLO ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ನೆಗ್ಲೆಕ್ಟ್ ಮಾಡಿ, ಇಲ್ಲ ಇವರೇ ಅವರು, ಇದೇ ಭಾರತೀಯವರು ನನಗೆ ಗೊತ್ತಿದೆ, ಇವರೇ ಮೊಹಮ್ಮದ್ ಶರೀಫ್ ನನಗೆ ಗೊತ್ತಿದೆ ಅಂತ BLO, ನಿಮ್ಮ BLO ಅವರು, ನಿಮ್ಮ ಏರಿಯಾದಲ್ಲಿರುವ ಮೇಷ್ಟ್ರು, ಅಂಗನವಾಡಿ ಮೇಡಮ್ಮು ಯಾರಾದರೂ ಇರ್ಬೋದು, ಅವರು ಓಕೆ ಕೂಡ ಮಾಡಿಬಿಡ್ಬೋದು. ಮಾಡಿದ್ಮೇಲೆ ಆ ಮನೆಗೆ ಹೋದಾಗ 1 ಸಾರಿ 2 ಸಾರಿ 3ನೇ ಸಾರಿ ಅವ್ರು ಹೋದಾಗಲೂ ಆಬ್ಸೆಂಟ್ ಆಗಿದ್ದರೆ, ಅಂದರೆ ಅಲ್ಲಿ ಯಾರೂ ಇರದೇ ಇದ್ದರೆ ಮನೆಯಲ್ಲಿ, ನೀವು ಕೆಲಸಕ್ಕೆ ಹೋಗಿರ್ಬೋದು, ನೀವೇನೋ ಕೂಲಿ ಮಾಡ್ತಾ ಇರ್ಬೋದು, ಮೀನು ವ್ಯಾಪಾರಕ್ಕೆ ಹೋಗಿರ್ಬೋದು, ಇನ್ನೊಂದಕ್ಕೆ ಹೋಗಿರ್ಬೋದು, ನೀವು ಆಬ್ಸೆಂಟ್ ಇದ್ದರೆ ನೀವು ಆಬ್ಸೆಂಟ್. ಕೆಲವು ಸರಿ ಅವ್ರು ಎಷ್ಟು ದಿನ ಇದ್ದಾರೋ ಗೊತ್ತಿಲ್ಲ, ಇದ್ದಾರೋ ಸತ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಡೆಡ್ ಅಂತ ಬರಿಬೋದು. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ರಾಹುಲ್ ಗಾಂಧಿ ಅವರು ಅವ್ರ ಮನೆಗೆ ಕರೆಸ್ಕೊಂಡಿದ್ರು. ಅವರು ಸತ್ತೋಗ್ಬಿಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಪ್ರಕಾರ. ಮತ್ತು ಮೊನ್ನೆ ಕಲ್ಕತ್ತಾದಲ್ಲಿ ಎಲೆಕ್ಷನ್ ಕಮಿಷನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದವ್ರನ್ನ ದೊಡ್ಡ ರ್ಯಾಲಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಕರ್ಕೊಂಬಂದು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಎಷ್ಟೋ ಜನರನ್ನು ಅವರು ಡೆಡ್ ಅಂತ ಹೇಳ್ತಾರೆ, ಆದರೆ ಅವರು ಬದುಕಿರ್ತಾರೆ. ಬಟ್ ಎಲೆಕ್ಟ್ರಲ್ ರೋಲ್ನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾಗ್ತವೆ. ಇದೆಲ್ಲ ಆದಮೇಲೆ ಈ ಲಿಂಕಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದು ರೋಲ್ನ ತಯಾರು ಮಾಡಿ BLO ಅದನ್ನು ಸಬ್ಮಿಟ್ ಮಾಡ್ತಾರೆ EROಗೆ, ತಾಲ್ಲೂಕು ಮಟ್ಟದ ಎಲೆಕ್ಟ್ರಲ್ ರೋಲ್ ಆಫೀಸರ್ಗೆ ಸಬ್ಮಿಟ್ ಮಾಡ್ತಾರೆ. ಅವರು ಅದನ್ನು ನೋಡಿದ್ಮೇಲೆ ಒಂದು ಸಾಫ್ಟ್ವೇರಲ್ಲಿ ಇದೆಲ್ಲ ಎಂಟ್ರಿ ಆಗಿರುತ್ತೆ. ಫೈನಲಿ ನೋಟಿಸ್ ಕೊಡೋದು ಒಂದು BLO ಮುಖಾಂತರನೂ ಕೊಡ್ಬೋದು, ಅಥವಾ ಆ ಸಾಫ್ಟ್ವೇರ್ ಕೂಡ ಕೊಡ್ಬೋದು. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರಲ್ಲಿ. ನೋಡಿ, ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಸಮಸ್ಯೆ ಅಲ್ಲ, ಅದನ್ನು ಮಾಡಲೇಬೇಕು. ನಮ್ಮ ದೇಶದವರು ಅಲ್ಲದೇ ಇರೋರು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಇರಬಾರ್ದು, ಸತ್ತವರ ಹೆಸರು ಈ ಮತದಾರರ ಪಟ್ಟಿಯಲ್ಲಿ ಇರಬಾರ್ದು, ಒಬ್ಬರೇ ಮತದಾರರ ಹೆಸರು 2 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಒಂದೇ ಕ್ಷೇತ್ರದ 2 ಬೂತಲ್ಲಿ ಇರಬಾರ್ದು. ಹೌದಾ ಅಲ್ವಾ? ಇದಕ್ಕೆ ಯಾರ್ದು ವಿರೋಧ ಇಲ್ಲ. ಸಮಸ್ಯೆ ಇರೋದು ಅದಲ್ಲ. ಈ SIR ಅನ್ನೋದು ಇಟ್ ಈಸ್ ಎ ಡಿಸೈನ್ ಆಫ್ ಎಕ್ಸ್ಕ್ಲೂಷನ್. ಜನರನ್ನು ಹೊರಗಾಕೋದಕ್ಕೆ ಅದರೊಳಗಡೆ ಈ ರೀತಿಯಾದಂಥ ನಿಯಮಗಳಿವೆ. ಒಂದು, ಹೆಸರು ಸರಿಯಾಗಿ ಮ್ಯಾಚ್ ಆಗಬೇಕು ಅನ್ನೋದು. ಎರಡನೇದು, ಒಂದು ವೇಳೆ 2004 ನಂತರ ನೀವು ಹುಟ್ಟಿದರೆ, ಆಗ 87 ನಂತರ ನೀವು ಹುಟ್ಟಿದರೆ ನಿಮ್ಮ ದಾಖಲೆ ಮತ್ತು ನಿಮ್ಮ ತಂದೆಯ ಅಥವಾ ತಾಯಿಯ ದಾಖಲೆ ಕೂಡ ನೀವು ಮ್ಯಾಚ್ ಮಾಡಬೇಕು. ನೀವು 2004 ನಂತರ ಹುಟ್ಟಿದರೆ ನಿಮ್ಮ ತಂದೆಯ ಮತ್ತು ನಿಮ್ಮ ತಾಯಿಯ ದಾಖಲೆ 3 ಕೂಡ ಮಾಡಬೇಕು. ಒಂದು ವೇಳೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಯಾವುದೋ ಕಾರಣಕ್ಕೆ ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ, ಆಗ ನಿಮ್ಮ ತಾತನ ಅಥವಾ ಅಜ್ಜಿಯ ದಾಖಲೆಯ ಜೊತೆಗೆ ಇದು ಮ್ಯಾಚ್ ಆಗಬೇಕು. ಒಟ್ಟು ಹಿಂದಿನ ಎಲೆಕ್ಟರಲ್ ರೋಲಲ್ಲಿ ನಿಮಗೆ ಸಂಬಂಧಪಟ್ಟವ್ರದ್ದು ಯಾರ್ದು ಒಬ್ಬರದ್ದು ಹೆಸರಿರಬೇಕು. ಅವರ ಮಗ ಅಥವಾ ಮಗಳು ನೀವು ಅಂತ ಹೇಳುವುದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆಯಲ್ಲಿ ಏನು ಹೆಸರಿದೆ, ಏನು ಸ್ಪೆಲ್ಲಿಂಗ್ ಇದೆ, ಅದೇ ಅದರೊಳಗಡೆ ಇರಬೇಕು. ಇದು ಇಲ್ಲದೇ ಇದ್ದರೂ ಪರವಾಗಿಲ್ಲ, BLO ಓಕೆ ಮಾಡಿಬಿಡ್ಬೋದು. ಆದರೆ ಸಾಫ್ಟ್ವೇರ್ ಇದನ್ನು ಬಿಡೋದಿಲ್ಲ. ಪ್ರಾಬ್ಲಮ್ ಇರೋದು ಈ ಸಾಫ್ಟ್ವೇರ್ನಲ್ಲಿ. ಯಾಕೆ ಅಂದರೆ ಆ ಸಾಫ್ಟ್ವೇರು ಮೆಷಿನ್ ಅದು, ಮತ್ತು ಇದನ್ನು ದುರುದ್ದೇಶಪೂರ್ವಕವಾಗಿ ಈ ಸಾಫ್ಟ್ವೇರ್ನ ಡಿಸೈನ್ ಮಾಡಲಾಗಿದೆ. ಈಗ ನಾನು ಗೌರಿಬಿದನೂರು ತಾಲ್ಲೂಕಿನ ಒಂದು ಹಳ್ಳಿಯಲ್ಲಿ ನಮ್ಮ ತಂದೆ, ನಮ್ಮೂರು ಪಟೇಲರು, ಅವ್ರದ್ದೇ ಊರಲ್ಲಿ ಜಮೀನು ಜಾಸ್ತಿ ಇತ್ತು, ಅವ್ರದ್ದೇ ಅಧಿಕಾರ ನಡೀತಿತ್ತು. 15-20 ವರ್ಷ ನಮ್ಮೂರು ಪಂಚಾಯಿತಿ ಚೇರ್ಮನ್ ಆಗಿದ್ದರು. ನಮ್ಮ ಗೌರಿಬಿದನೂರು ತಾಲ್ಲೂಕಿನಲ್ಲಿ ಅವರು ಇಂಪಾರ್ಟೆಂಟ್ ಪೊಲಿಟಿಕಲ್ ಪೊಸಿಷನ್ಸಲ್ಲಿದ್ದರು. ಆದರೆ ನನ್ನ ಶಾಲೆಯಲ್ಲಿ ನನ್ನ ಹುಟ್ಟಿದ ದಿನಾಂಕ 20/6/74, ಆದರೆ ನಾನು ಆ್ಯಕ್ಚುಲಿ ಹುಟ್ಟಿರೋದು 14/12/74. ನಮ್ಮ ಅಕ್ಕನ ಹೆಸರು ಮನೆಯಲ್ಲಿ ವಾಸಂತಿ, ಸ್ಕೂಲಲ್ಲಿ ವಸಂತಲಕ್ಷ್ಮಿ. ಯಾಕೆ ವಸಂತಲಕ್ಷ್ಮಿ ಆಯಿತು ಅಂತ 3ನೇ ಕ್ಲಾಸಿಗೆ ಬಂದ ಮೇಲೆ ಮನೆಯವ್ರಿಗೆ ಗೊತ್ತಿದೆ, ಅಲ್ಲಿ ತನಕ ಗೊತ್ತಾಗಿಲ್ಲ. ದೇವನೂರು ಮಹಾದೇವ ಅಂತ ಒಬ್ಬರ ಹೆಸರನ್ನ ನೀವು ಕೇಳಿದಿರಿ. ದೇವನೂರು ಮಹಾದೇವ ಅವರು ಹುಟ್ಟಿದ್ದು ಯಾವತ್ತು ಅಂತ ಅವ್ರ ತಾಯಿನ ಕೇಳಿದ್ರಂತೆ. ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಈ ಕವಲಂದೆ ಅಂದರೆ ನಂಜನಗೂಡು ತಾಲ್ಲೂಕಿನ ಒಂದು ಹಳ್ಳಿ, ಆ ಹಳ್ಳಿಲಿ ರೈಲ್ವೆ ಸ್ಟೇಷನ್ ಇದೆ,
ಕವಲಂದೆ ರೈಲ್ವೆ ಸ್ಟೇಷನ್ನಲ್ಲಿ ಮಧ್ಯಾಹ್ನ ರೈಲು ಬಂದು ನಿಂತು ಹೊರಡೋ ಹೊತ್ತು ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತ. ಅವತ್ತು ಸೋಮವಾರ ಅವಾಗ ನೀನು ಹುಡ್ದೆ ಅಂತ ಹೇಳಿದ್ರಂತ. ಯಾವ ಸೋಮವಾರ, ಯಾವತ್ತು ರೈಲು ಬಂತು, ಬರಲಿಲ್ಲ. ಇದು ನಮ್ಮ ದೇಶ. ಇವತ್ತಿಗೂ ನಮ್ಮದು ಪರಿಸ್ಥಿತಿ ಹಿಂಗಿದೆ. ಇದಲ್ಲದೆ ನಮ್ಮ ಹೆಸರುಗಳಲ್ಲಿ ಇಷ್ಟು ವೈಚಿತ್ರ ಇದೆ. ಇದನ್ನು ಒಂದು ಸಾಫ್ಟ್ವೇರ್ ಕೈಗೆ ಕೊಟ್ಟು ನೀವು ಆ ಸಾಫ್ಟ್ವೇರ್ಗೆ ನೀವು ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾಡಿ ಅಂತ ಹೇಳಿಬಿಟ್ಟು ಅದು ರಿಜೆಕ್ಟ್ ಮಾಡಿದ್ರೆ ಏನು ಮಾಡಬೇಕು? ಈ ರಿಜೆಕ್ಷನ್ ನಡೀತು. ಈ ರಿಜೆಕ್ಷನ್ ನಡೆದಿದ್ದರಿಂದ ಬಿಹಾರದಲ್ಲಿ 64 ಲಕ್ಷ ಜನ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಿಂದ ಹೊರಗಡೆ ಉಳ್ಕೊಂಡ್ರು. ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಜನ ಹೊರಗಡೆ ಉಳ್ಕೊಂಡ್ರು. ಮಧ್ಯಪ್ರದೇಶದಲ್ಲಿ 42 ಲಕ್ಷ, ಛತ್ತೀಸ್ಗಢದಲ್ಲಿ 27 ಲಕ್ಷ, ಕೇರಳದಲ್ಲಿ 22 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 7% ಅಲ್ಲಿಂದ ಒಟ್ಟು ಇಷ್ಟು ಜನ ಹೊರಗಡೆ ಉಳ್ಕೊಂಡ್ರು. ಇದರಲ್ಲಿ ಕೆಲವರು ಹೊರಗಡೆ ಉಳ್ಕೊಳ್ಳಲ್ಲ. ಈ ಮ್ಯಾಚಿಂಗ್ ಏನೋ ಸಮಸ್ಯೆ ಆಗಿದೆ ಅಂತ ಮಾತ್ರ ಸಾಫ್ಟ್ವೇರ್ಗೆ ಅನ್ಸುತ್ತೆ, ಆವಾಗ ನೋಟಿಸ್ ಕೊಡ್ತಾರೆ. ತಮಿಳ್ನಾಡಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿ 1.2 ಕೋಟಿ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ BJP ಅನ್ನುವಂಥ ಪಕ್ಷ 5ನೇ ಸ್ಥಾನದಲ್ಲಿದೆ, 1ನೇ ಸ್ಥಾನದಲ್ಲಿಲ್ಲ. BJPಯ BLOಗಳು ಇರೋಕ್ಕೆ ಸಾಧ್ಯ ಇಲ್ಲ. BLOಗಳು ಯಾವುದೇ ಪಾರ್ಟಿ ಜೊತೆಯಲ್ಲಿ ಇರಲ್ಲ. ಬಟ್ ಸ್ಟಿಲ್ ಒಂದು ವೇಳೆ BJPಯೇ 15, 20, 25 ವರ್ಷ ಆಳ್ವಿಕೆ ನಡೆಸ್ತಿರುವಂಥ ರಾಜ್ಯದಲ್ಲಿ ಏನಾಗ್ಬೋದು ನೀವು ಕಲ್ಪಿಸ್ಕೊಳ್ಳಿ. ತಮಿಳ್ನಾಡಿನಲ್ಲಿ 1,20,00,000 ಜನರಿಗೆ ಮೆಷಿನ್ ಸಾಫ್ಟ್ವೇರ್ ಹ್ಯಾಸ್ ಜನರೇಟೆಡ್ ದಿ ನೋಟಿಸಸ್. ಈ ರೀತಿ ಒಳಗಡೆ ಅದೊಂದು ಇದನ್ನು ಜನ್ರೇಟ್ ಮಾಡುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ನಾವು ಕಡೆಯಲ್ಲಿ ಚರ್ಚೆ ಮಾಡೋಣ. ಬಟ್ ಇಂಥ ಒಂದು ಸಿಸ್ಟಮ್ನ ಯಾಕೆ ತಂದಿದ್ದಾರೆ ಅನ್ನೋದು ಪ್ರಶ್ನೆ. ಇದೆಲ್ಲ ಆದಮೇಲೆ ನೀವು ಆಬ್ಸೆಂಟ್ ಅಂತ ಆಗಿದ್ದರೆ ನೀವು ಬೇಗ ಹೋಗಿ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಎನ್ಯೂಮರೇಷನ್ ಫಾರಮ್ ಫಿಲಪ್ ಮಾಡಬೇಕು. ನಮ್ಮದು ಲಿಂಕ್ ಆಗಿಬಿಟ್ಟಿದ್ರೂ ಕೂಡ, ಮ್ಯಾಚಿಂಗ್ ಮತ್ತು ಮ್ಯಾಪಿಂಗಲ್ಲಿ ನಮ್ಮದು ಇದ್ದರೂ ಕೂಡ ನಾವು ಕೂಡ ಎನ್ಯೂಮರೇಷನ್ ಫಾರಮ್ ತುಂಬಬೇಕು. ಎನ್ಯೂಮರೇಷನ್ ಫಾರ್ಮ್ ತುಂಬಿ ಡ್ರಾಫ್ಟ್ ರೋಲಲ್ಲಿ ಬಂದು ಫೈನಲ್ ರೋಲಲ್ಲಿ ಬಂದರೆ ನಾವು ಯಾವುದೇ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ. ಎನ್ಯೂಮರೇಷನ್ ಫಾರ್ಮ್ನ ತುಂಬಿದ ಮೇಲೆ ಏನಾದರೂ ಮಿಸ್ಟೇಕ್ ಇದ್ದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ತಮಿಳ್ನಾಡಿನಲ್ಲಿ 12 ಲಕ್ಷ ಜನ, ತಮಿಳ್ನಾಡಿನ DMKಯ BLAಗಳು ಭಾಳ ಆ್ಯಕ್ಟಿವ್ ಆಗಿದ್ದಾಗಲೂ ಕೂಡ 12 ಲಕ್ಷ ಜನರದು ಎನ್ಯೂಮರೇಷನ್ ಫಾರ್ಮು ಬ್ಲ್ಯಾಂಕ್ ಆಗಿತ್ತು. ಅದರೊಳಗಡೆ ಏನೂ ತುಂಬಿರಲಿಲ್ಲ. ಯಾಕೆ ತುಂಬಿರಲಿಲ್ಲ? ಆ್ಯಕ್ಚುಲಿ BLO ಕೆಲಸ ಈ ಎನ್ಯೂಮರೇಷನ್ ಫಾರ್ಮ್ನ ಫಿಲ್ ಮಾಡೋದಕ್ಕೆ 3 ಸರಿ ಹೋಗಿ ಬರಬೇಕು. ಫಸ್ಟ್ ಟೈಮ್ ಫಾರ್ಮ್ ಕೊಡಬೇಕು, 2ನೇ ಸರಿ ತರಬೇಕು, 3ನೇ ಸರಿ ಹೋಗಬೇಕು ಅಂತ 3 ಸರಿ ಹೋಗ್ಬೇಕಂತಿದೆ. ಆದರೆ ಆ BLO ಇದನ್ನು 1 ತಿಂಗಳಲ್ಲಿ ಮುಗಿಸ್ಲೇಬೇಕು. ಪ್ರಶ್ನೆ ಇರೋದು ಇದು. ನೀವು ಮಾಡಿ, ನೀವು ಎಲೆಕ್ಟ್ರಲ್ ರೋಲ್ನ ಸನಿ ಮಾಡಿ, ಆರೋಗ್ಯಕರವಾಗಿ ಇಟ್ಕೊಳ್ಳಿ. ನಮ್ಮ ದೇಶದಿಂದ ಹೊರಗಿನವ್ರು ಯಾರಾದರೂ ಇದ್ದರೆ ಅವ್ರನ್ನ ತೆಗೆದಾಕಿ ಎಲ್ಲ ಮಾಡಿ. ಈ ಆತುರ ಯಾಕೆ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ? ಈ 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಮತ್ತೆ ಮತ್ತೆ ನೋಟಿಸು ಕೊಟ್ಟು ಹೃದಯಾಘಾತದಿಂದ 33 ಜನ ಸತ್ತು ಹೋಗಿರೋದು BLOಗಳು ಈ ಕಾರಣಕ್ಕಾಗಿ. ಇದನ್ನು ಯಾಕೆ ಮಾಡ್ತಾ ಇದೆ? ಮತ್ತು ಇವತ್ತು ಈ ದೇಶದಲ್ಲಿ ಇರುವಂಥ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಒಬ್ಬ ಅತ್ಯಂತ ಅನರ್ಹನಾದ, ನಾಲಾಯಕ್ಕಾದಂಥ, ಮತ್ತು ಇಟ್ ಈಸ್ ಡಿಸ್ಗ್ರೇಸ್ಫುಲ್ ದಟ್ ಹೀ ಈಸ್ ಸಿಟ್ಟಿಂಗ್ ಇನ್ ದ ಚೇರ್ ಆಫ್ CEC. ಆತ ಸಂಪೂರ್ಣವಾಗಿ BJP ಪಕ್ಷದ ಏಜೆಂಟಿನ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಯಾಕೆ 1 ತಿಂಗಳಲ್ಲಿ ಅನ್ನೋದಕ್ಕೆ ಏನೂ ಉತ್ತರ ಇಲ್ಲ. ಮಿಕ್ಕಿದ್ದಕ್ಕೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ಆದರೆ ಇಲ್ಲ, ಹೊರದೇಶದಿಂದ ಬಂದಿರೋವಂಥವರು ಇರ್ತಾರೆ, ಅವ್ರನ್ನ ನಾವು ಹೊರಗೆ ಹಾಕಬೇಕು ಅಂದರೆ, ಈಗ ಕರ್ನಾಟಕದಲ್ಲಿ ಇದ್ದೀವಿ, ನಮಗೆ ಯಾವುದೇ ದೇಶದ ಗಡಿ ಇಲ್ಲ. ಆದರೆ ಬಿಹಾರಕ್ಕೆ ಗಡಿ ಇದೆ, ಬಿಹಾರಕ್ಕೆ ನೇಪಾಳದ ಗಡಿ ಇದೆ, ಬಿಹಾರದಿಂದ ಪಕ್ಕದಲ್ಲಿ ಪಶ್ಚಿಮ ಬಂಗಾಳ, ಅದರ ಪಕ್ಕ ಬಾಂಗ್ಲಾದೇಶ ಇದೆ. ಬಹುಶಃ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಇರ್ಬೋದಾ? ಇದೇ ಚುನಾವಣಾ ಆಯೋಗ 1200 ಜನರನ್ನು ವಿದೇಶಿಯರು ಅಂತ ಸಸ್ಪೆಕ್ಟ್ ಮಾಡ್ತು. ಫೈನಲಿ ಅದರಲ್ಲಿ 300 ಜನ ಮಾತ್ರ ಅವರು ಈ ದೇಶದವರಲ್ಲ ಅಂತ ಫೈನಲ್ ಆಗಾಯಿತು. ಆ 300 ಜನರಲ್ಲಿ 6 ಜನ ಮುಸ್ಲಿಮರು, ಉಳಿದ 294 ಜನ ನೇಪಾಳದಿಂದ ಮದುವೆಯಾಗಿ ಬಂದಂಥ ಹೆಣ್ಣು ಮಕ್ಕಳು, ಅವರು 294 ಜನ. 6 ಜನ ಮುಸ್ಲಿಮರಲ್ಲಿ 4 ಜನ ಸತ್ತೋಗಿದ್ದರು, 2 ಮಾತ್ರ ಬಾಂಗ್ಲಾದೇಶದವರಾಗಿದ್ದರು. ಈ 2ರಿಗಾಗಿ 64 ಲಕ್ಷ ಜನರಿಗೆ ನೋಟಿಸ್ ಕೊಡಲಾಯಿತು. ಆ 64 ಲಕ್ಷ ಜನ ತಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿ ಬಂತು. ಇದು ಇಲ್ಲಿ ನಡೀತಾ ಇರ್ತಕ್ಕಂಥ ದುರಂತ. ಇದನ್ನು ನಾವು ಖಂಡಿಸಬೇಕಾಗಿದೆ. ಇದರ ವಿರುದ್ಧ ಒಂದು ಆಂದೋಲನ ರೂಪುಗೊಳ್ಳಬೇಕಿದೆ. ಕರ್ನಾಟಕದಲ್ಲಿ ಮೊದಲಿಗೆ ನಾವು ಮಾಡಬೇಕಾಗಿರೋದು ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡೋದು ಮತ್ತು ಜನರಿಗೆ ಹೇಳಬೇಕಿರೋದು. ಈ ದೇಶದ ಆದಿವಾಸಿಗಳು, ದಲಿತರು, ಕಾರ್ಮಿಕರು, ರೈತರು, ಮಧ್ಯಮ ವರ್ಗದ ಜನ ಹೋರಾಟ ಮಾಡಿ ಈ ದೇಶ ಹುಟ್ಟಿಕೊಂಡ ಮೊದಲ ದಿನ ನಾವು ಒಂದು ಮತದಾನದ ಹಕ್ಕನ್ನು ಏನು ಪಡ್ಕೊಂಡಿದ್ವಿ,
ಅದನ್ನು ಕಿತ್ತುಕೊಳ್ಳುವುದಕ್ಕೆ ಈ ಜ್ಞಾನೇಶ್ ಕುಮಾರ್ ಯಾರು, ಈ ಮೋದಿ ಅಮಿತ್ ಶಾ ಯಾರು, ಇವ್ರದ್ದೇನು, ಇವರ ಉನ್ಕಾ ಔಕಾತ್ ಕ್ಯಾ ಹೈ? ಅವರು ಈ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಬೂಟು ನೆಕ್ತಾ ಇದ್ದಂಥವರ ಸಂತತಿ, ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪದೇ ಪದೇ ಕ್ಷಮಾಪಣೆ ಬರೆದುಕೊಡ್ತಾ ಇದ್ದಂಥವರ ಸಂತತಿ. ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು, ಈ ದೇಶದ ರಾಷ್ಟ್ರವಾದವನ್ನು ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರು? ಇದನ್ನು ನಾವು ಮೊದಲಿಗೆ ಕೇಳಬೇಕಾಗಿದೆ ಅಂತ ಅನ್ನಿಸ್ತದೆ. ಎರಡನೇದು ನಾವು ಮಾಡಬೇಕಾಗಿರೋದು, ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಬೇಗ ಎಚ್ಚೆತ್ತುಕೊಳ್ಬೇಕು ಮತ್ತು ಕಾಂಗ್ರೆಸ್ ಮತ್ತು BJP ಯೇತರ ಪಕ್ಷಗಳು ಇಡೀ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು. ಮತ್ತು ಮೂರನೇದು BLAಗಳಿಗೆ ತರಬೇತಿ ಕೊಡಬೇಕು. ಯಾಕಂದರೆ ಇದೆಲ್ಲ ನಡೆದ ಮೇಲೂ ಕೂಡ ಅವ್ನು ನಿಲ್ಲಿಸಲ್ಲ. ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯಾಜ್ಞೆ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಇದು ನಡೀಲಿ ಅಂತ ಹೇಳಿದೆ, ಕೆಲವು ನಿಯಮಗಳನ್ನಷ್ಟೇ ತಂದಿದೆ. BLAಗಳು ಮಾಡಬೇಕಾಗಿರುವಂಥದ್ದು ಇದರೊಳಗಡೆ ಏನು ಅಂದರೆ, ಪ್ರತಿಯೊಂದು ಇರೋವಂಥ BLO ಜೊತೆಗೆ ಹೋಗಿ ಅವ್ರು ಯಾವುದೇ ಪಕ್ಷದ ಮತದಾರರಿರಲಿ ಅವ್ರ ಹೆಸರು ಇದರಿಂದ ಮಿಸ್ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಏನಾದ್ರು ಡಾಕ್ಯುಮೆಂಟ್ಸನ್ನ ಅಗತ್ಯ ಇದ್ದರೆ ಆ ಡಾಕ್ಯುಮೆಂಟ್ಸನ್ನು ಆದಷ್ಟು ಬೇಗ ಅವ್ರು ಮಾಡ್ಕೊಳ್ಬೇಕು. ಆ ಡಾಕ್ಯುಮೆಂಟ್ಸು 2002ರ ಮತದಾರರ ಪಟ್ಟಿಯಲ್ಲಿರುವಂಥ ಅವರ ಅಥವಾ ಅವರ ತಂದೆ ತಾಯಿಯ ಅಥವಾ ಅವರ ತಾತ ಅಜ್ಜಿಯ ಯಾವುದಾದ್ರೂ ದಾಖಲೆಗಳ ಜೊತೆಗೆ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಇದಲ್ಲದೆ ಅವರು ತೆಗೆದುಕೊಳ್ಬೋದಾಗಿರುವಂಥ ದಾಖಲೆಗಳು ಏನಿದೆ ಅದನ್ನು ನಾನು ಒಂದು ಸರಿ ಓದ್ತೀನಿ ನಿಮ್ಗೆ. ಇವೆಲ್ಲ ಕೂಡ ನಾವು ನಂತರ ಒಂದು ನೋಟ್ ಮಾಡಿ ಕೂಡ ಕೊಡ್ಬೋದು, ನೀವು ಬರ್ಕೊಳ್ಳೇಬೇಕು ಅಂತೇನಿಲ್ಲ. ಅದು ಯಾವುದನ್ನಾದರೂ ಅವರು ರೆಡಿ ಮಾಡ್ಕೋಬೇಕು. ಏನೇನು? ಮೊದಲನೇದು, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಅದರ PSUಗಳು, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಕಡೆಯಿಂದ ಅವರು ನೌಕರರಾಗಿರುವಂಥ ಅಥವಾ ಅವರು ಪೆನ್ಷನರ್ ಆಗಿರೋದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ದಾಖಲೆ ಒಂದು. ಎರಡನೇದು, ಸ್ಟೇಟ್ ಗೌರ್ಮೆಂಟ್ ಅದರ ನೌಕರರಾಗಿರುವಂಥ ಅಥವಾ ಅದರ ಪೆನ್ಷನರ್ ಆಗಿರುವಂಥ ದಾಖಲೆ. ಮೂರನೇದು ಬರ್ತ್ ಸರ್ಟಿಫಿಕೇಟ್. ನಾಲ್ಕನೇದು ಪಾಸ್ಪೋರ್ಟ್. ಐದನೇದು SSLC ಮಾರ್ಕ್ಸ್ ಕಾರ್ಡ್. ಆರನೇದು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್, ಶಾಶ್ವತ ನಿವಾಸಿ ಪತ್ರ. ಇದು ಎಲ್ಲ ಕಡೆ ಇರೋದಿಲ್ಲ, ಕೆಲವು ರಾಜ್ಯಗಳಲ್ಲಿ ಇರುತ್ತೆ. ಏಳನೇದು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್. ಎಂಟನೇದು ಕಾಸ್ಟ್ ಸರ್ಟಿಫಿಕೇಟ್, SC ST OBC. ಒಂಬತ್ತನೇದು NRC ರಿಜಿಸ್ಟ್ರಲ್ಲಿರುವಂಥ ಇದು ಅಸ್ಸಾಮಿಗೆ ಮಾತ್ರ ಅನ್ವಯಿಸುತ್ತೆ. ಹತ್ತನೇದು ಫ್ಯಾಮಿಲಿ ರಿಜಿಸ್ಟರ್, ಇದು ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ಕಡೆ ಇರುತ್ತೆ. 11ನೇದು ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್, ಮನೆ ಅಥವಾ ಜಮೀನನ್ನು ಸರ್ಕಾರದಿಂದ ಗ್ರ್ಯಾಂಟ್ ಮಾಡಿರುವಂಥ ಸರ್ಟಿಫಿಕೇಟ್. ಇದು ಮಾತ್ರ. ಆಧಾರ್ ಕಾರ್ಡ್ ಇಟ್ಕೋಬೋದು, ಆದರೆ ಆಧಾರ್ ಕಾರ್ಡು ಪೌರತ್ವವನ್ನು ಸಾಬೀತು ಮಾಡಲ್ಲ ಅಂತ. ಈಗ ಪೌರತ್ವವನ್ನು ಸಾಬೀತು ಮಾಡೋದು, ಪೌರತ್ವವನ್ನು ನೋಡಬೇಕಾಗಿದ್ದಂಥ ಇಲಾಖೆ ನಮ್ಮ ದೇಶದಲ್ಲಿ ಗೃಹ ಇಲಾಖೆ ಆಗಿತ್ತು. ಆದರೆ ಆ ಚುನಾವಣಾ ಆಯೋಗ ಆ ಕೆಲಸ ಮಾಡೋಕ್ಕೆ ಹೊರಟಿದೆ. ಯಾಕಂದರೆ NRC ಭಾಗವಾಗಿ ಮಾಡೋಕ್ಕಾಗದೇ ಇರೋದನ್ನು ಇಲ್ಲಿ ಮಾಡಬೇಕು ಅಂತ. ಇದರಲ್ಲಿ ಯಾರು ಅತ್ಯಂತ ಹೆಚ್ಚು ಅಫೆಕ್ಟ್ ಆಗಿದ್ದಾರೆ ಇಲ್ಲಿ ತನಕ ಅಂದರೆ ಬಡವರು, ಹಳ್ಳಿಲಿರ್ತಕ್ಕಂಥ ಜನ, ವಿಶೇಷವಾಗಿ ಮಹಿಳೆಯರು. ಯಾಕೆಂದರೆ ಮಹಿಳೆಯರು ತಮ್ಮ ಎಲೆಕ್ಟ್ರಲ್ ರೋಲ್ನ ಅವರು ಲಿಂಕ್ ಮಾಡಬೇಕಾಗ ಬರೋ ಸಮಸ್ಯೆ ಏನು ಅಂದರೆ, ಅವರು ಎಲ್ಲಿ ವಾಸ ಇರ್ತಾರೆ ಅದು ಅವರ ತವ್ರ ಮನೆ ಆಗಿರೋದಿಲ್ಲ. ಹಾಗಾಗಿ BLO ಎಲೆಕ್ಟ್ರಲ್ ರೋಲ್ ತೊಗೊಂಬಂದಾಗ ಅದನ್ನು ಅವ್ರು ಲಿಂಕ್ ಮಾಡೋಕ್ಕಾಗಲ್ಲ. ಅವರು ಅಲ್ಲಿಂದ ಹೋಗಿ ತೊಗೊಂಬರ್ಬೇಕು, ತಮ್ಮ ತಂದೆ ಮನೆಯಿಂದ, ತಾಯಿ ಮನೆ ಕಡೆಯಿಂದ ಅದನ್ನು ತೆಗೆದುಕೊಂಬರ್ಬೇಕು. ಹೀಗಾಗಿ ಡಿಸ್ಪ್ರಪೋರ್ಷನೆಟ್ಲಿ ಹೈಯರ್ ವುಮೆನ್ ಆರ್ ಲೆಫ್ಟ್ ಔಟ್. ಯಾರು ಗಂಡಸರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಹಾರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದರಲ್ಲಿ ಏನು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಹೆಸರು ಬಿಟ್ಟೋಗಿದೆ ಅವರು, ಅಥವಾ ನೋಟಿಸ್ ಏನು ಸಿಕ್ಕಿದೆ ಅವರು, ಡಿಲೀಷನ್ ಏನಾಗಿದೆ ಅದೆಲ್ಲವೂ ಕೂಡ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಮಹಿಳೆಯರಿದ್ದರು, ಅವರಿಗೆ ಈ ದೇಶದಲ್ಲಿ ಸಮಾನವಾದಂಥ ಹಕ್ಕಿದೆ. ಈ ದೇಶದ ಸಂವಿಧಾನ ಮೊದಲ ದಿನದಿಂದ ಈ ಹಕ್ಕನ್ನು ಕೊಟ್ಟಿದೆ. ಇದನ್ನು ನಾವು ಪ್ರಶ್ನೆ ಮಾಡಬೇಕು. ಸೊ BLAಗಳು ಸಕ್ರಿಯವಾಗಿದ್ದರೆ ನಾವು ಬಹುಮಟ್ಟಿಗೆ ಈ ವಿಚಾರಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಈಗಿನಿಂದನೇ ಆಗಬೇಕು. ನಾಳೆ ಬಂಟ್ವಾಳದಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ನಾನು ಸುಮಾರು 1-2 ತಾಸು ಅದಕ್ಕೆ PowerPoint ಎಲ್ಲ ಹಾಕಿ BLAಗಳು ಏನು ಮಾಡ್ಬೋದು ಏನು ಅಂತ ಹೇಳ್ತೀನಿ. ಬೇರೆ ಕಡೆಯಲ್ಲಿ ಅಕಸ್ಮಾತ್ ನೀವಂಥ ಕಾರ್ಯಾಗಾರ ಏರ್ಪಡಿಸಿದ್ರು ಕೂಡ ಅಂಥ ಕಾರ್ಯಾಗಾರಗಳಲ್ಲಿ ಮಾತಾಡೋಕ್ಕೆ ಯಾರನ್ನಾರು ನಾವು ಕರ್ಕೊಂಬರ್ಬೋದು ಈ ಎಲ್ಲ ಡೀಟೇಲ್ಸ್ ಜೊತೆಗೆ. ಆದರೆ ಇದೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿ ನಾವು ಆ ಟೆಕ್ನಿಕಲ್ ಡೀಟೇಲ್ಸ್ಗಿಂತ ಜಾಸ್ತಿ ಟೆಕ್ನಿಕಲ್ ಡೀಟೇಲ್ಸ್ನ BLA ವರ್ಕ್ಶಾಪಲ್ಲಿ ಮಾತಾಡೋಣ. ಆದರೆ ಇಲ್ಲಿ ಇದರ ಹಿಂದೆ ಇರೋ ಪಾಲಿಟಿಕ್ಸ್ನ ನಾವು ಅರ್ಥ ಮಾಡ್ಕೋಬೇಕು ಮತ್ತು ಈ ಪಾಲಿಟಿಕ್ಸ್ನ ಎಲ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಆ ವಿಚಾರವನ್ನು ಜಾಸ್ತಿ ಮಾತಾಡಿದ್ದೀನಿ. ತುಂಬ ಟೈಮ್ ತೆಗೆದುಕೊಂಡಿದ್ದೀನಿ. ತಾವು ಕೂಡ ತಾಳ್ಮೆಯಿಂದ ಕೇಳಿದಿರಿ. ಈ ಕೇಳಿದ್ದಕ್ಕಾಗಿ ಮತ್ತು ಇಲ್ಲಿ ಮಾತಾಡೋದಕ್ಕೆ
ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್ ಡಾಕ್ಟರ್ ವಾಸು ಅವರಿಗೆ. ನಿಮಗೆ ಈ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಲಿಕ್ಕೆ ಅವಕಾಶ ಇದೆ. ನಾವು ಕಾರ್ಡ್ಲೆಸ್ ಮೈಕವನ್ನು ಅಲ್ಲಿ ಕೊಡ್ತೇವೆ. ಏನಾದರೂ ಕ್ವಶನ್ಸ್ ಇದ್ದರೆ ಕ್ವಶನ್ಸ್ ಶಾರ್ಟ್ ಆ್ಯಂಡ್ ಸ್ವೀಟ್ ಇರಲಿ. ನಿಮಗೆ ಏನು ಹೇಳಬೇಕು ಅದನ್ನು ಮಾತ್ರ ಕೇಳಿ. ಯಾರಿಗಾದರೂ ಕ್ವಶನ್ಸ್ ಇದ್ದರೆ ಸರ್, 2002ರಲ್ಲಿ ಸರ್ 2002ರಲ್ಲಿ ಹುಟ್ಟಿದಂಥ ಮಹಿಳೆಗೆ ಇಲ್ಲ ಆ ಮನೆಯವರಿಗೆ ಈಗ ಎನ್ರೋಲ್ ಮಾಡಲಿಕ್ಕೆ ಇಲ್ಲ ಅಂತ ಇದು ಬಂದಿದೆ. ಅದು ಹೇಗೆ ಅಂತ ಒಂದು ಕನ್ಫ್ಯೂಷನ್. ಇಲ್ಲ, ಈಗ ಎನ್ರೋಲ್ ಮಾಡ್ಬೋದು. ಫಾರಮ್ 6ನ ಕೊಟ್ಟು ಅವರು ಎನ್ರೋಲ್ ಮಾಡ್ಬೋದು. ಈಗ ಇದರಲ್ಲಿ ಎಲೆಕ್ಟರಲ್ ರೋಲಲ್ಲಿ ಬಿಟ್ಟೋದಂಥವ್ರು ಅವರೆಲ್ಲರೂ ಕೂಡ ಎನ್ರೋಲ್ ಮಾಡ್ಬೋದು ಹೊಸದಾಗಿ ಕೂಡ. ಆದರೆ ಸಮಸ್ಯೆ ಬರೋದೇನು ಅಂದರೆ ಅವರು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. 2002ರ ಹಿಂದೆ ನಿಮ್ಮ ಅಥವಾ ನಿಮ್ಮ ತಂದೆ ತಾಯಿಯ ಹೆಸರು ಯಾಕೆ ವೋಟರ್ ಲಿಸ್ಟಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಿದೆ. ಇನ್ನೂ ಒಂದು ವಿಚಾರ ಇದೆ. ಈ ಮೆಷಿನ್, ಇದೊಂದು ಹೇಳ್ಬಿಡ್ತೀನಿ ಸರ್, ಈ ಮೆಷಿನ್ ಯಾರ್ಯಾರಿಗೆಲ್ಲ ನೋಟಿಸ್ ಕೊಡುತ್ತೆ ಅಂತ. ಅಮರ್ತ್ಯ ಸೇನ್ ನಿಮ್ಗೆ ಗೊತ್ತಿದೆ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅರ್ಥಶಾಸ್ತ್ರಜ್ಞರು. ಅವ್ರ ಹೆಸರನ್ನ ಕಿತ್ತಾಕಿದ್ರು, ನೋಟಿಸ್ ಕೊಟ್ಟರು ಅವ್ರಿಗೆ. ಯಾಕೆ ನೋಟಿಸ್ ಕೊಟ್ಟರು ಅಂದರೆ ನಿಮಗೆ ಮತ್ತು ನಿಮ್ಮ ತಾಯಿಯ ನಡುವಿನ ವಯಸ್ಸು ಇದರ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ಇದೆ. ಸೊ ವಯಸ್ಸು ಇದರಲ್ಲಂತೂ ಆಧಾರ್ ಕಾರ್ಡಲ್ಲಿ ಮತ್ತು ಎಪಿಕ್ ಕಾರ್ಡಲ್ಲಿ ವಯಸ್ಸು ಏನೇನೋ ಬಂದಿರುತ್ತೆ, ಸರಿಯಾದ ರೀತಿಯಲ್ಲಿ ಇರೋದೇ ಇಲ್ಲ. ಹಾಗಿದ್ದಾಗ ಆಗ್ಬಿಡುತ್ತೆ. 8 ಜನಕ್ಕಿಂತ ಜಾಸ್ತಿ ಮಕ್ಕಳು ಯಾರಿಗೂ ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ಸೊ ಏನೋ ಕಾರಣಕ್ಕಾಗಿ ಇಬ್ಬರು ತಂದೆಯರ ಹೆಸರು ಒಂದೇ ಬಂದು ಒಬ್ಬನೇ ವ್ಯಕ್ತಿ ಒಂದು 15 ಜನರಿಗೆ ತಂದೆ ಅಂತ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅದು ಒಂದೇ ಹೆಸರು 2-3 ಜನಕ್ಕೆ ಇರ್ಬೋದು. ಇದ್ದ ತಕ್ಷಣ ಅದನ್ನು ನೋಟಿಸ್ ಜನ್ರೇಟ್ ಮಾಡುತ್ತೆ ಮಿಷಿನ್. ಇದೆಲ್ಲ ಪ್ರಾಬ್ಲಮ್ಸು ಇದೆ ಅದರೊಳಗಡೆ. ಅದು ಬಿಟ್ಟರೆ ಯಾರಿಗೂ ನೋಂದಣಿ ಮಾಡ್ಕೊಳ್ಳೋಂಗಿಲ್ಲ ಅಂತ ಅವ್ರು ಹೇಳಿಲ್ಲ, ಹೇಳಕ್ಕೆ ಬರಲ್ಲ. ಹಂಗೆ ನೋಂದಣಿ ಮಾಡ್ಕೋಬೋದು. ಹೌದು, 2002 ಕರ್ನಾಟಕದಲ್ಲಿ ರೆಫರೆನ್ಸ್ ಪಾಯಿಂಟು. ಅದನ್ನು ನೋಡಬೇಕು. ಅದರಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ದರೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇರಬೇಕು. ನಿಮ್ಮ ಹತ್ರ ಈಗ ಇರುವ ID ಕಾರ್ಡ್ನಲ್ಲಿ, ನಾನು ಆಗಲೇ ಹೇಳಿದ ಯಾವುದಾದ್ರೂ ID ಕಾರ್ಡಲ್ಲಿ ಆ 2002ಕ್ಕೆ ಮುಂಚೆ ಎಲೆಕ್ಟ್ರಲ್ ರೋಲಲ್ಲಿರುವ ತಂದೆ ತಾಯಿಯ ಹೆಸರು ಇದರಲ್ಲಿರಬೇಕು. ಅಂದರೆ ಈಗ ಅವರು SSLC ಓದಿದ್ದಾರೆ, SSLC ಸರ್ಟಿಫಿಕೇಟಲ್ಲಿ ತಂದೆ ತಾಯಿ ಹೆಸರು ಭಾರತಿ ಅಂತಿರಬೇಕು. BHA RA THI ಇರಬೇಕು SLC ಮಾರ್ಕ್ಸ್ ಕಾರ್ಡಲ್ಲಿ. ಮತ್ತು ಎಲೆಕ್ಟ್ರಲ್ ರೋಲಲ್ಲೂ BHA RA THI ಇರಬೇಕು. ತಹಸೀಲ್ದಾರ್, ಇದೊಂದು ಪಾಯಿಂಟ್ ಮಿಸ್ ಮಾಡಿದೆ. ವೆಸ್ಟ್ ಬೆಂಗಾಲಲ್ಲಿ ಭಾಳ ಸಮರ್ಥವಾಗಿ ಇದನ್ನೆಲ್ಲ ನಿಭಾಯಿಸಿದ್ದಕ್ಕಾಗಿ ಅದಕ್ಕೆ ಚುನಾವಣಾ ಆಯೋಗ ಏನು ಮಾಡಿದೆ ಅಂದರೆ BJP ರೂಲ್ಡ್ ಸ್ಟೇಟ್ಸ್ನಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಸೂಕ್ಷ್ಮ ಅಬ್ಸರ್ವರ್ಸ್, ಸ್ಪೆಷಲ್ ಅಬ್ಸರ್ವರ್ಸ್ ಅಂತ ಹೇಳಿ ನೇಮಕ ಮಾಡಿದೆ. ಅವರ ಮೈಕ್ರೋ ಅಬ್ಸರ್ವರ್ಸ್ ಅವ್ರ ಮೇಲೆ ಮಾಡಬೇಕು ಅಂತ. ಎರಡನೇದು, ಅದರ ಮೀರಿ IAS ಆಫೀಸರ್ಸು ಮತ್ತು ವೆಸ್ಟ್ ಬೆಂಗಾಲ್ ಸರ್ವೀಸ್ನಲ್ಲಿದ್ದಂಥ ಆಫೀಸರ್ಸು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಿನ್ನೆ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಟೈಮ್ಸ್ ಆಫ್ ಇಂಡಿಯಾದಲ್ಲಿದೆ. 4 ಜನ ಆಫೀಸರ್ಸ್ನ, ವೆಸ್ಟ್ ಬೆಂಗಾಲ್ ಆಫೀಸರ್ಸ್ನ ಎಲೆಕ್ಷನ್ ಕಮಿಷನ್ ಸಸ್ಪೆಂಡ್ ಮಾಡಿದೆ. ಸೊ ಹೇಗಾದರೂ ಮಾಡಿ 10 ಜನರನ್ನು ಹೊರಗೆ ಹಾಕಬೇಕು ಅಂತ ಅವರಿದ್ದಾರೆ. ಇದನ್ನು ಈಸಿ ಮಾಡಬೇಕು ಅಂತ ಇಲ್ಲ ಸರ್. ನಾನು ಪದವ್ 32 ವಾರ್ಡಿನ BLA ಆಗಿದ್ದೇನೆ. ನನ್ನ ಬೂತ್ ನಂಬರ್ 28. ಅಲ್ಲಿ BJP ಅವರು ಇದನ್ನು ಮಾಡಿದರು, ಸ್ಕ್ಯಾಂಪನ್ನು ಮಾಡಿದರು. ಎಲ್ಲ BLOಗಳು ಬಂದಿದ್ದರು. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲಿ 2002 ಮೊದಲ ವೋಟರ್ ಲಿಸ್ಟ್ ಇದೆಯಾ ಅಲ್ಲಿ ಕೆಲವು ವ್ಯಕ್ತಿಗಳದ್ದು ಆಲ್ರೆಡಿ ಮ್ಯಾಪಿಂಗ್ ಆಗಿದೆ, ಮಾಡಿಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಹೇಳಿಲ್ಲ. ನಾವು ಹೋಗಿ ಅಲ್ಲಿ ನೋಡುವಾಗ ಅಲ್ಲಿ BLOಗಳು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮದು ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಾರೆ. ನಿಮ್ಮ ಕಲರ್ ಫೋಟೋ ಪೇಪರ್ ಇದರಲ್ಲಿ ವೋಟರ್ ಲಿಸ್ಟಲ್ಲಿ ಇದೆ, ನಿಮ್ಮದು ಮ್ಯಾಪಿಂಗ್ ಆಗಿದೆ ಅಂತೇಳಿ. ಮ್ಯಾಪಿಂಗ್ ಆಗಿದೆ ಅಂತ ಹೇಳೋರ್ಗೆ ಸಂತೋಷದಿಂದ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಮ್ಯಾಪಿಂಗ್ ಮಾಡಿದ್ಯಾರು, ಮ್ಯಾಪಿಂಗ್ ಯಾತಕ್ಕೋಸ್ಕರ ಆಗಿದೆ ಇಲ್ಲ. ಮ್ಯಾಪಿಂಗ್ ಮಾಡ್ಬೋದು ಸರ್, ಆಫೀಸಲ್ಲಿ ಕೂತೇ ಮಾಡ್ಲಿಕ್ಕೇನೆ ಹೇಳಿರೋದಾರೆ. ಸರಿ. ಹಾಗಾಗಿ ಅವರು ಅಲ್ಲೇ ಕೂತು ಹಳೆಯ ಎಲೆಕ್ಟ್ರಲ್ ಈಗಿನ ಎಲೆಕ್ಟ್ರಲ್ ರೋಲ್ ಇಟ್ಕೊಂಡು ಎರಡೂ ಸರಿಯಾಗಿದ್ರೆ ಮಾಡ್ಬೋದು. ಆದ್ರೆ ಆ ವ್ಯಕ್ತಿಗಳು ಇಲ್ಲಿ ಮಂಗಳೂರಲ್ಲಿ ಇದ್ದಾರೆ, ಮ್ಯಾಪಿಂಗ್ ಪುತ್ತೂರಲ್ಲಿ ಆಗಿದೆ. ಓಹೋ, ಸಮಸ್ಯೆ ಏನಂತ ಹೇಳಿದ್ರೆ, ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದೆ, ನಿಮಗೆ ಅಲ್ಲಿ ವೋಟ್ ಚಲಾವಣೆ ಮಾಡ್ಲಿಕ್ಕೆ ಅವಕಾಶಗಳು ಇದೆ, ಆದ್ರೆ ನಿಮ್ಮ ಡಾಕ್ಯುಮೆಂಟ್ ಮಂಗಳೂರಲ್ಲಿ ಇದೆ.
ಈ ಡಾಕ್ಯುಮೆಂಟ್ ಅನ್ನು ಕೊಂಡೋಗಿ ಅಲ್ಲಿ ಟ್ಯಾಲಿ ಮಾಡ್ಲಿಕ್ಕೆ ಓಟ್ ಹಾಕ್ಲಿಕ್ಕೆ ಆಗ್ತದಾ? ಇಲ್ಲ ಸರ್, ಇದರಲ್ಲಿ ಈ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಒಂದಿದೆ. ಈಗ ಅವರು 2002ರಲ್ಲಿ ಪುತ್ತೂರಲ್ಲಿದ್ದಾರೆ, ಹೌದು. ಈಗ ಮಂಗಳೂರಿನಲ್ಲಿದ್ದಾರೆ. ಹೌದು. ಆದರೆ ಮ್ಯಾಪಿಂಗ್ ಮಾಡಿದಾಗ ಅವ್ರ ಹೆಸರು ಪುತ್ತೂರಲ್ಲಿ ಇದ್ದರೆ ದಟ್ ಈಸ್ ಮ್ಯಾಚ್ಡ್ ಅಂಡ್ ಮ್ಯಾಪ್ಡ್. ಸರಿ. ಈಗ ಇನ್ನು ಮುಂದೆ ಅವ್ರು ಇಲ್ಲಿ ವೋಟ್ ಮಾಡ್ಬೋದು, ಅದು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಆ ವೋಟರ್ ಲಿಸ್ಟ್ ಅಲ್ಲಿ ಇದ್ದ ಹೆಸರು ಮತ್ತು ಈಗಿನ ನಮ್ಮ ವೋಟರ್ ಐ ಡಿಯಲ್ಲಿರುವ ಹೆಸರು ಮ್ಯಾಚ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಮೆಷಿನ್ ಅವ್ರಿಗೆ ನೋಟಿಸ್ ಕೊಡುತ್ತೆ. ಈಗ ಏನಂತ ಹೇಳಿದ್ರೆ, ನಮಗೆ ಆ 2002ನೇ ಇಸವಿಯ ಡಾಕ್ಯುಮೆಂಟ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಈ ವೇದಿಕೆಯಲ್ಲಿ ಏನಾದರೂ ಅವಕಾಶಗಳು ಇದ್ರೆ ಎಲ್ಲಾ ಕರ್ನಾಟಕದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ 2002 ಮೊದಲಿನ ವೋಟರ್ ಲಿಸ್ಟ್ ಅನ್ನು ಒಂದು ಆ್ಯಪ್ ಮಾಡಿ, ಆ ಆ್ಯಪ್ ಅಲ್ಲಿ ನೀವು ನಮಗೆ ಸಂಪರ್ಕ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದ್ರೆ ನಮಗೆ ಬೇಕಾದದ್ದು ಏನು? 3 ಸಂಗತಿ. ಒಂದು ವಿಧಾನಸಭಾ ಕ್ಷೇತ್ರ ನಂಬರ್, ಎರಡನೇದು ಬೂತ್ ನಂಬರ್ ಭಾಗ ಸಂಖ್ಯೆ, ಮೂರನೇದು ಸೀರಿಯಲ್ ನಂಬರ್. ಆ ಮೂರು ಇಲ್ಲದಿದ್ರೆ ನಮಗೆ ಇಲ್ಲಿ ಮ್ಯಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅದನ್ನ ಮಾಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತೀನಿ. ಅದೇ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಆದಷ್ಟು ಬೇಗ ಆ ಆ್ಯಪ್ ಅನ್ನು ಮಾಡಿ ಕರ್ನಾಟಕ ರಾಜ್ಯದ ಎಲ್ಲಾ ಬೂತ್ಗಳದ್ದು ಇನ್ಫಾರ್ಮೇಶನ್ 2002ರಲ್ಲಿ ಅದರಲ್ಲಿ ಇದ್ರೆ ನಮಗೆ ಮ್ಯಾಪಿಂಗ್ ಮಾಡ್ಲಿಕ್ಕೆ ಒಂದು ಸಂದರ್ಭ ಸಿಗ್ತದೆ. ಹೌದೌದು, ಇನ್ನು ಟೈಮ್ ಇದೆ, ಮಾಡಬಹುದು. ಹೌದು. ಆದ ಕಾರಣ ಈ ವೇದಿಕೆಯಲ್ಲಿ ನಮ್ಮ ಮಾನ್ಯ ವಿನಯ್ ಕುಮಾರ್ ಸರ್ ಇದ್ದಾರೆ, ಅವರು ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಇದನ್ನು ಸಂಬಂಧಪಟ್ಟ ವ್ಯಕ್ತಿಗಳ ಗಮನಕ್ಕೆ ತಂದು ಇದನ್ನು ಕಾರ್ಯರೂಪಕ್ಕೆ ಮಾಡಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಸರ್, ಈಗ ಯಾವ ಆಗ ತಾತ ಮತ್ತು ಅಜ್ಜಿ ಇದರಿಂದ ಮಾಡಬೇಕು ಅಲ್ಲ, ಆದರೆ ಅವ್ರದ್ದು ಹಿಂದಿನ ಯಾವುದೇ ದಾಖಲೆಯಲ್ಲಿ ಇರ್ಬೋದು ಅವ್ರದ್ದು. ಸರ್, ಎಸ್, ಆ ಲಿಂಕ್ ಇದೆ ನಮಗೆ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಆ ಲಿಂಕ್ ಸಿಕ್ಕಿದೆ. ಆಲ್ ಓವರ್ ಸ್ಟೇಟ್ ಇದ್ದು ಯಾವ ಜಿಲ್ಲೆ ಯಾವ ಅಸೆಂಬ್ಲಿ ಅಂತ ಹಾಕಿದರೆ ಸಿಗ್ತದೆ. ಆ ಲಿಂಕ್ ಇದೆ ಆಲ್ರೆಡಿ, ಈಗ ಪಕ್ಷ ಕೊಟ್ಟಿದೆ. ಈಗ ನನ್ನ ಕ್ವಶನ್ ಇರೋದು, ಈ ಅನುಬಂಧ ಫಾರ್ಮಲ್ಲಿರುವ 11 ಅಂಶಗಳಲ್ಲಿ ನೀವು ಹೇಳಿದ್ದೀರಿ ಲ್ಯಾಂಡ್ ಮತ್ತು ಹೌಸ್ ಅಲಾಟ್ಮೆಂಟ್ ಆದದ್ದು, ಅದು ಯಾವುದು? ಈಗ RTC ಹಕ್ಕುಪತ್ರ ಸಿಗುತ್ತೆ ಅದ? ಅಲ್ಲ, ಸರ್ಕಾರದಿಂದ ಕೆಲವರಿಗೆ ಮನೆ ಗ್ರ್ಯಾಂಟ್ ಮಾಡಿರೋದು, ಹೌಸಿಂಗ್ ಬೋರ್ಡು, ಸ್ಲಮ್ ಬೋರ್ಡು ಇದರಿಂದ, ಮತ್ತು ಲ್ಯಾಂಡ್ ಗ್ರ್ಯಾಂಟ್ ಮಾಡಿರುತ್ತೆ ದರಖಾಸ್ತು ಭೂಮಿಯಲ್ಲಿ, ಫಾರಂ ನಂಬರ್ 50, 53, 57 ಅದೆಲ್ಲ ಮುಂಚೆ ಕೊಟ್ಟದ್ದು, ಮುಂಚೆ ಕೊಟ್ಟದ್ದು. ಅದು ಈಗಲೂ ಕೂಡ ಸಿಗತ್ತಲ್ಲ ಈ ಹಕ್ಕುಪತ್ರ ಎಲ್ಲ? 94CC ಅಲ್ಲೆಲ್ಲ ಸಿಕ್ಕಿದ್ದು? 94C 94CC ನಲ್ಲಿ ಸಿಕ್ಕಿದ್ದ ಇದ್ರೂ ಕೂಡ ಆಗ್ಬೋದು. ಆಗತ್ತಲ್ಲ, ಈಗ ಕೊಟ್ಟದ್ದು ಕೂಡ ಆಗತ್ತೆ. ಹೌದೌದು. ಓಕೆ. ಆದರೆ ನನ್ನ ಪ್ರಶ್ನೆ, ಇದನ್ನ BLA ಟ್ರೈನಿಂಗ್ ಅಂತ ಒಂದು ಇಟ್ಕೋಬೇಕು. ಅಲ್ಲಿ ನಾವು ನಮ್ಮ ಬೂತಲ್ಲಿ ಏನು ಮಾಡಬೇಕು ಅನ್ನೋ ಚರ್ಚೆ ಅಲ್ಲಿ ಮಾಡಬೇಕು. ನಾವು ಇಲ್ಲಿ ಪೊಲಿಟಿಕಲ್ ಕ್ಯಾಂಪೇನ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸರ್ ಇದೊಂದು SIR ಅಂತ ಹೇಳಿದರೆ ಇದು ಎಲ್ಲ ಪಕ್ಷಕ್ಕೆ ಇದೆ, ಅಂದರೆ ಎಲ್ಲ ಜನರಿಗೆ ಇರುವಂಥದ್ದು. ಬರೀ ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, BJP ಅವರಿಗೂ ಇದೆ. ಹಾಗಿದ್ದಾಗ ಬರೀ ಕಾಂಗ್ರೆಸ್ ಮಾತ್ರ ಯಾಕೆ ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡುತ್ತೆ? BJP ಅವರು ಯಾಕೆ ಇದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ? ಇದನ್ನು ನೀವು ಬಿಹಾರದಲ್ಲಿ ಯಾರ ಓಟುಗಳು ಜಾಸ್ತಿ ತೆಗೆದಾಕಲಾಯಿತು ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೆಸ್ಟ್ ಬೆಂಗಾಲಲ್ಲಿ TMC ಇದನ್ನು ಬೇರೆ ಉಲ್ಟಾ ಮಾಡಿತು. ಉದಾಹರಣೆಗೆ ಮುರ್ಷಿದಾಬಾದ್ ಮತ್ತು ಅದರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬರೀ 2% ಮಾತ್ರ ಡಿಲೀಟ್ ಆಯಿತು. ಅದು ಇಡೀ ದೇಶದಲ್ಲೇ ಅತ್ಯಂತ ಕನಿಷ್ಠ ಆ ವೋಟರ್ಸು, TMC ವೋಟರ್ಸ್ ಅಲ್ಲಿ. ಹಂಗಾಗಿ ಅದು ಆಗದೆ ಇರೋಂಗೆ ಅವ್ರು ನೋಡಿಕೊಂಡ್ರು. ಆದರೆ ಈಗ ಮೆಷಿನ್ನಿಂದ ಏನು ನೋಟಿಸ್ ಕೊಡಿಸ್ತಾ ಇದ್ದಾರೆ ಅದು ಅಲ್ಲಿಗೆ ಜಾಸ್ತಿ ಕೊಡಿಸ್ತಾ ಇದ್ದಾರೆ. ಹೀಗಾಗಿ ಇದು ನಾವು ಒಂದು ಸ್ವಲ್ಪ ಅಮಾಯಕರ ರೀತಿಯಲ್ಲಿ ಏನಿಲ್ಲ, ತೀರಾ ಇಂಥದ್ದು ಮಾಡೋಕ್ಕೆ ಸಾಧ್ಯನಾ ಈ ದೇಶದಲ್ಲಿ? ಎಲೆಕ್ಷನ್ನಲ್ಲೇ ಎಲೆಕ್ಟ್ರಲ್ ರೋಲೇ ಅದರಿಂದ ತೆಗೆಸ್ಬಿಡೋಕ್ಕೆ ಸಾಧ್ಯನಾ ಅಂತ ನಾವು ಅಮಾಯಕರ ರೀತಿಯಲ್ಲಿ ಅಂದ್ಕೊಂಡ್ರೆ ನಮಗೆ ಮೋದಿ, ಅಮಿತ್ ಶಾ, BJP ಅರ್ಥ ಆಗಿಲ್ಲ ಅಂತ ಅರ್ಥ. ಸರಿ, ವಿಶೇಷವಾಗಿ ಮುಸ್ಲಿಮರ ಹೆಸರುಗಳನ್ನು ಹಚ್ಚೋದು ಸುಲಭ. ಮೆಷಿನ್ ಕ್ಯಾನ್ ಆಲ್ಸೋ ಐಡೆಂಟಿಫೈ ದೋಸ್ ನೇಮ್ಸ್. ಮತ್ತು ಬಡವರು ಹೆಚ್ಚು BJPಗೆ ಓಟ್ ಆಗ್ತಾ ಇಲ್ಲ, ಇದು ಕೂಡ ಒಂದು ಕಾರಣ. ಸರ್, ಈಗ SIR ಪ್ರಕ್ರಿಯೆಯಲ್ಲಿ ನಮ್ಮ ಪಕ್ಷದ ಪಾತ್ರ ಏನು ಮತ್ತು ಆ ಪಾತ್ರದ ಇನ್ವಾಲ್ವ್ಮೆಂಟ್ ಪ್ರೊಸೆಸ್ ಏನು? ಎಸ್ ಸರ್, ಮೊದಲನೇದು ನನಗನ್ಸೋದು ಇಡೀ ರಾಜ್ಯದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಈ ಪಾಠ ಹೇಳಬೇಕಿದೆ. ಓಟಿನ ಹಕ್ಕು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ್ದು. ಅದು ಇಲ್ಲದೇ ಇದ್ದರೆ ಪೌರತ್ವನ ಹಕ್ಕನ್ನು ಏನು ಹೇಳ್ತಾರೆ ಗೊತ್ತಾ?
ಇಟ್ ಈಸ್ ಎ ರೈಟ್ ಟು ಗಿವ್ ಆಲ್ ರೈಟ್ಸ್ ಅಂತ ಹೇಳ್ತಾರೆ. ಎಲ್ಲ ಹಕ್ಕುಗಳನ್ನು ಪಡೆದುಕೊಳ್ಳುವುದಕ್ಕೆ ಇರುವ ಹಕ್ಕೇ ಪೌರತ್ವದ ಹಕ್ಕು. ಅದನ್ನು ನಿಮಗೆ ಎಲೆಕ್ಟ್ರಲ್ ರೋಲಲ್ಲಿ ನಿಮ್ಮ ಹೆಸರನ್ನು ತೆಗೆಯೋದ್ರ ಮೂಲಕ ಪೌರತ್ವವನ್ನೇ ಇಲ್ಲದೇ ಇರೋ ಹಾಗೆ ಮಾಡಲಾಗ್ತಿದೆ ಅನ್ನೋದನ್ನು ನಾವು ಈ ದೇಶದ ಎಲ್ಲರಿಗೂ ತಿಳಿಸಿ ಹೇಳಬೇಕಿದೆ. ಅದರಲ್ಲಿ ಇದು ಮುಸ್ಲಿಮರನ್ನು ಮಾತ್ರ ಗುರಿಯಾಗಿ ಇಟ್ಕೊಂಡಿಲ್ಲ. ಇದು ಮುಸ್ಲಿಮರನ್ನು, ಮಹಿಳೆಯರಿಗೆ, ದಲಿತರಿಗೆ, ಬಡವರಿಗೆ, ಮೈಗ್ರೆಂಟ್ಸ್ಗೆ ಇವರನ್ನ ಜಾಸ್ತಿ ಅಫೆಕ್ಟ್ ಮಾಡುತ್ತೆ. ಮತ್ತು ಅನಕ್ಷರಸ್ಥರು ಅಥವಾ SSLC ಪಾಸ್ ಆಗದೆ ಇದ್ದಂಥವ್ರನ್ನ ಹೆಚ್ಚು ಅಫೆಕ್ಟ್ ಮಾಡುತ್ತೆ. ಅದನ್ನು ನಾವು ತಿಳಿಸ್ಕೊಡೋದು ನಮ್ಮ ಮೊದಲನೇ ಕರ್ತವ್ಯ. ಎರಡನೇದು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಸುಲಭದಲ್ಲಿ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಈಗ ಇಲ್ಲಿ ತನಕನ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಇತಿಹಾಸ ಹಂಗಿಲ್ಲ ಅನ್ನೋದನ್ನು ತೋರಿಸುತ್ತೆ. ಮೂರನೇದು, ನಮ್ಮ BLAಗಳನ್ನು ಟ್ರೈನಿಂಗ್ ಕೊಡಬೇಕು. ಸರ್, ಈಗ BLOಗಳು ನಮಗೆ ಪರಿಚಯ ಇದೆ. ಅವರು ಈ ಸ್ಪೆಲ್ಲಿಂಗ ಅಲ್ಲ ತಂದೆ ಹೆಸರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಕೂಡ ಅಪ್ರೂವ್ ಮಾಡ್ತಾರೆ. ಈಗ ಆ ಮಿಷಿನ್, ಆ ಸಾಫ್ಟ್ವೇರ್ ನೋಟಿಸ್ ಕೊಡುವಂಥದ್ದು, ಅದರಲ್ಲಿ ಯಾವುದೆಲ್ಲ ನ್ಯೂನತೆ ನೋಡ್ತಾರೆ ಅಂತ ಏನಾದರೂ ಪಟ್ಟಿ ಯಾವುದರಲ್ಲಿ ನಮಗೆ ಸಿಗುತ್ತಾ? ಹೌದು ಸರ್, ಒಂದು ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ನಂಬರ್ 1. ಅದು ನಮಗೆ ಎಲ್ಲಿಯಾದರೂ ಸಿಗುತ್ತಾ ಲಿಸ್ಟ್? ಇಲ್ಲ, ಅಂದರೆ ಈಗಾಗಲೇ ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅನ್ನೋದು ಲಿಸ್ಟ್ ಸಿಗುತ್ತೆ. ಇವೆರಡು ಮ್ಯಾಚಿಂಗ್ ಅನ್ನೋದು ಪರ್ಫೆಕ್ಟ್ ಮ್ಯಾಚಿಂಗ್ ಅದು ಆಗಬೇಕು. ಅದನ್ನು BLO ಫೈನಲಿ ERO ಇದನ್ನೆಲ್ಲವನ್ನು ಓಕೆ ಮಾಡ್ಬೋದು. ಫೈನಲ್ ಅಥಾರಿಟಿ ನೀವು ಇದನ್ನು ಡಿಸ್ಪ್ಯೂಟ್ ಮಾಡಿದ್ಮೇಲೆ EROನೇ ಅದು ಮಾಡ್ತಾರೆ. ಪ್ರಾಬ್ಲಮ್ ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ERO ಅಂದರೆ ನೀವು ತಹಸೀಲ್ದಾರ್ ಅಂತ ಇಟ್ಕೊಳ್ಳಿ. ತಹಸೀಲ್ದಾರ್ ಪಕ್ಕದಲ್ಲಿ ಒಬ್ಬರು ಬ್ಯಾಂಕ್ ಎಂಪ್ಲಾಯಿನ ಕೂಡಿಸ್ತಾ ಇದ್ದಾರೆ, ಯಾರು ಚುನಾವಣಾ ಆಯೋಗದಿಂದ. ಅವರು ಅಬ್ಸರ್ವರ್. ಅವರು ನಾನು ಇದು ಒಪ್ಪಲ್ಲ ಅಂತ ಹೇಳಿದೆ. ಯಾಕಂದರೆ ನಮ್ಮ ಚುನಾವಣಾ ಆಯೋಗದ ನಿಯಮಗಳೇನು ಹೇಳುತ್ತೆ ಅಂದರೆ, ಎಲೆಕ್ಟರಲ್ ರೋಲ್ ಡಿಸ್ಪ್ಯೂಟ್ಸ್ನ ಫೈನಲ್ ಆಗಿ ಬಗೆಹರಿಸೋದು ಬಹುತೇಕ ERO ಲೆವೆಲಲ್ಲಿ ನಡಿಬೇಕು ಅಂತ ಇರುತ್ತೆ. ಆದರೆ ಅದಕ್ಕೆ ಮೇಲೆ ಇಂಥವ್ರೊಬ್ಬರನ್ನ ತಂದು ಕೂರಿಸೋ ಕೆಲಸ ಈಗ ನಡೀತಿದೆ. ಅದರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಇದನ್ನು ನೀವು ಮಾಡಬಾರ್ದು ಅಂತ. ಸೊ ಇದರಲ್ಲಿ ಏನೇನು ಅವರು ಕಾರಣಗಳನ್ನು ಕೊಟ್ಟು ತೆಗೆದಾಕ್ತಾರೆ ಅನ್ನುವಂಥ ಲಿಸ್ಟ್ ಸಿಗುತ್ತೆ. ಪಶ್ಚಿಮ ಬಂಗಾಳದ ಅನುಭವದಿಂದ ನಾನು ನಿಮ್ಗೆ ಅದನ್ನು ತರಿಸ್ಕೊಡ್ಬೋದು. ಅದೇ ಈಗ ಲ್ಯಾನ್ಸಿ ಅವರು ಹೇಳಿದ ಪೂರಕವಾಗಿ, ಈಗ ನಂದು ಮ್ಯಾಪಿಂಗ್ ಆಗಿದೆ ಅಂತ ಹೇಳಿ ಬಾಯಲ್ಲಿ ಹೇಳಿ ಮಾತಿನಿಂದ ಹೇಳಿ ಕಳಿಸ್ತಾರೆ ಮೌಖಿಕವಾಗಿ. ಆದರೆ ನನಗೆ ಒಂದು ಪ್ರೂಫ್ ಬೇಕು. ಇಲ್ಲ, ಇದು ಮ್ಯಾಚಿಂಗ್ ಮತ್ತು ಮ್ಯಾಪಿಂಗ್ ಮಾತ್ರ. ನೆಕ್ಸ್ಟು ಆಗಿರೋದನ್ನು ಅವರು ಖುದ್ದಾಗಿ ಬಂದು ನಿಮ್ಮ ಮನೆಗೆ BLO ಪರಿಶೀಲಿಸಬೇಕು, ನಿಮಗೆ ಎನ್ಯುಮರೇಟರ್ ಫಾರ್ಮ್ನ ಕೊಡಬೇಕು. ಆಗಲೇ ರಿಯಲ್ SIR ಶುರು ಆಗೋದು. ಥ್ಯಾಂಕ್ ಯು. ಅದನ್ನು ಅವರು ಸಾರ್ವಜನಿಕವಾಗಿ ಪ್ರಕಟಿಸ್ತಾರೆ. ಕೊನೆಯ ಒಂದು ಪ್ರಶ್ನೆ ಯುವ ಚುಮರ್ ಅವರು ಕೇಳ್ತಾ ಇದ್ದಾರೆ, ಮತ್ತೆ ಏನಾದರೂ ಇದ್ರೆ ಮತ್ತೆ ಕೇಳೋಣ. ಸೊ ಸಾರ್ವಜನಿಕವಾಗಿ ಪ್ರಕಟಿಸ್ತಾರೆ. ಒಂದೇ ನಿಮಿಷ. ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂದರೆ ವೆಬ್ಸೈಟಲ್ಲಿ ಹಾಕಬೇಕು, ಪ್ರತಿ BLO ಇದರಲ್ಲಿ ಹಾಕಬೇಕು, ತಾಲೂಕು ಆಫೀಸಲ್ಲಿ ಹಾಕಬೇಕು ಅಂತ ಇದೆ. ಇದನ್ನು ಬಿಹಾರದಲ್ಲಿ ಮಾಡಲಿಲ್ಲ. ಹಾಗಾಗಿ ನಮ್ಮ ಸಜೆಷನ್ ಇರೋದು ಸ್ಟೇಟ್ ಲೆವೆಲಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಕಮಿಟಿ ಫಾರ್ಮ್ ಮಾಡಬೇಕು ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಕಮಿಟಿ ಫಾರ್ಮ್ ಮಾಡಬೇಕು. ಆಗ ಮಾತ್ರ ಮಾಡಲಿಕ್ಕಾಗುತ್ತೆ. ಸರ್, ಖಂಡಿತ ಆತಂಕದ ದಿನಗಳು ಬರ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವಂತೂ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಈಗ BLA ಅಂತ ತಾವು ಹೇಳಿದ್ದೀನಿ. ನಮ್ಮಲ್ಲಿರುವಂಥ BLAಗಳು, ನಾನು ಯಾವ ಕ್ಷೇತ್ರ ಅಂತ ಹೇಳಿದರೆ, ಕೆಲವು ಆ BLAಗಳನ್ನು ಈ ಹಿಂದೆ ಸಹ BLAಗಳಿದ್ದರು, ಈಗೇನು ಹೊಸದಾಗಿ ಬಂದದ್ದಲ್ಲ. ಒಂದು 5 ವರ್ಷದ ಹಿಂದೆಯೇ BLA ಪ್ರತಿ ಎಲೆಕ್ಷನ್ ಬರುವಾಗ BLAಗಳ ನೇಮಕ ಆಗುವಂಥದ್ದು, ಪಟ್ಟಿ ಮಾಡುವಂಥದ್ದು ನಮ್ಮಲ್ಲಿ ಸಾಧಾರಣ ನಡ್ಕೊಂಡು ಬಂದಂಥ ವಿಧಾನ. ಇವತ್ತಿಗೂ ಸಹ ನಮ್ಮ BLAಗಳು ಅವರು ಏನು, ಅವರ ಪಾತ್ರ ಏನು ಅಂತ ಅವರಿಗೆ ಗೊತ್ತೇ ಇಲ್ಲ. ಸತ್ಯ, ಕೆಲವು ಕ್ಷೇತ್ರಗಳನ್ನು ನಾನು ಕೆಲವು ಕಡೆಯಲ್ಲ ಟ್ರೈನಿಂಗ್ ಆಗಿರ್ಬೋದು, ಇನ್ನೂ ಸಹ ಅವರಿಗೆ ಗೊತ್ತೇ ಇಲ್ಲ. ಕೆಲವು BLAಗಳು ಇವತ್ತು ನಮ್ಮ ಪಾರ್ಟಿಯಲ್ಲಿ ಇಲ್ಲ. ನಾವು ಹೆಸರು ಕೊಟ್ಟಿದ್ದಾರೆ, ಅವರು ನಮ್ಮ ಪಾರ್ಟಿಯಲ್ಲಿ ಬಿಟ್ಟು ಹೋಗಿದ್ದಾರೆ, ಇನ್ನೂ ಬದಲಾವಣೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿದ್ದು ಹೇಳಿದರೆ BLAಗಳ ಜವಾಬ್ದಾರಿಯ ಬಗ್ಗೆ ಮತ್ತು ಆ BLAಗಳ ನೇಮಕಾತಿಯನ್ನು ಮತ್ತೆ ಬೂತ್ನಲ್ಲಿ ಪರಿಶೀಲಿಸಲೇಬೇಕು. ಇಲ್ಲದಿದ್ದರೆ ಖಂಡಿತ ದೊಡ್ಡ ಒಂದು ಆತಂಕಕ್ಕೆ ಕಾರಣ ಆಗಬಹುದು ಎಂಬುದರಲ್ಲಿ ಸಂಶಯ ಇಲ್ಲ. ಎಲ್ಲಿ ಬನ್ನಿ. ಹೌದು ಸರ್, KPCCಯಿಂದ ಪ್ರಾಸೆಸ್ಸು ಮಾಡಿದ್ದಾರೆ ಅಂತ ಹೇಳ್ತೀರಾ ಸರ್? ಆಯಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು BLA 1 ಇರಬೇಕು ಅಂತೇಳಿ ಇವಾಗಲೇ KPCCಯಿಂದ ನಿರ್ದೇಶನ ಕೊಟ್ಟಿದ್ದಾರೆ. ಅದು BLA 2ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರ ಇರುವಂಥದ್ದು BLA 1ಗೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವರು BLA 1 ಇರ್ತಾರೆ. ಅವರಿಗೆ ಯಾವತ್ತಾದರೂ BLA 2 ಚೇಂಜ್ ಮಾಡುವಂಥ ಪವರ್ ಇರ್ತದೆ. ಎಸ್, ಅದನ್ನು ಮಾಡೋಕ್ಕಿರುತ್ತೆ. ಸರ್ ಹೇಳಿದ್ದು ನೀವು ಹೇಳಿದ್ದನ್ನು ಸೇರಿಸಿ ಹೇಳೋದಾದರೆ
ಈ ಕೂಡಲೇ ರಾಜ್ಯದ ಪ್ರತಿಯೊಂದು ಬೂತ್ನ BLA ಯಾರಿದ್ದಾರೆ ಅವ್ರ ಹೆಸರು ಪಟ್ಟಿ ತೊಗೋಬೇಕು, ಅವ್ರ ಫೋನ್ ನಂಬರ್ ತೊಗೋಬೇಕು, ಅದನ್ನು ಪರಿಶೀಲಿಸಬೇಕು ಅವ್ರು ಇದ್ದಾರಾ ಇಲ್ವಾ ಅಂತ. ಕೆಲವು ಸರಿ ಪಾರ್ಟಿ ಒಳಗಡೆ ಇರ್ತಾರೆ ಬಟ್ ಸಕ್ರಿಯವಾಗಿರಲ್ಲ, ಅವಾಗ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಅವ್ರಿಗೆಲ್ರಿಗೂ ಇಮ್ಮಿಡಿಯೇಟ್ ಒಂದು ಆನ್ಲೈನ್ ಟ್ರೈನಿಂಗ್ ಮಾಡಬೇಕು, ಆಮೇಲೆ ಫಿಸಿಕಲ್ ಟ್ರೈನಿಂಗ್ ಮಾಡಬೇಕು. ಇದು ನಮ್ಮ ಸಜೆಷನ್ ಇದೆ. ಸರ್ ಪ್ರಶ್ನೆ ಅಲ್ಲ, ಒಂದು ಮಾಹಿತಿ. 2002ರ ವೋಟರ್ ಲಿಸ್ಟ್ ಬಗ್ಗೆ ಯಾರೋ ಕೇಳ್ತಾ ಇದ್ರು. ಅದು ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಇದೆ ಸರ್, ಕ್ಲಿಕ್ ಮಾಡಿದರೆ ಸಿಗುತ್ತೆ ಎಲ್ರಿಗೂ. ಎರಡನೇದು ಒಂದು ಮಾಹಿತಿ ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಅಸ್ಸಾಮಿದ್ದು ಉದಾಹರಣೆ ಹೇಳಿದ್ರಿ, ಅಂದರೆ NRC CA ಬಂದಾಗ ಇದರಲ್ಲಿ ಎಫೆಕ್ಟ್ ಆಗೋದು ಮುಸ್ಲಿಮರಿಗೆ ಅಂತ ಬಹಳಷ್ಟು ಮಂದಿ ತಿಳ್ಕೊಂಡಿದ್ರು. ನಿಜ ಅದಲ್ಲ. ಸೊ ಇವಾಗ ಏನು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ ವೋಟರ್ ಲಿಸ್ಟಿಂದ ಹೊರಗಡೆ ಹೋಗಿದ್ದಾರೆ, ಅದರಲ್ಲಿ ಮುಸ್ಲಿಮರ ಪರ್ಸೆಂಟೇಜ್ ಎಷ್ಟು ಅಂತ ಇದೆ ಅಂತ ನಿಮ್ಮಲ್ಲಿ? ಅಂದರೆ 2 ಕಡೆದು ಮಾತ್ರ ಇದೆ. ಆ್ಯಕ್ಚುಲಿ 12% ದಲಿತರ ಹೆಸರು ಹೊರಗಡೆ ಹೋಗಿದೆ, ಮುಸ್ಲಿಮರದು 2% ಮಾತ್ರ ಹೊರಗಡೆ ಹೋಗಿದೆ. ಈ ರೀತಿಯಲ್ಲೂ ಇದೆ. ಮತ್ತು ಈ ಎಲೆಕ್ಟ್ರಲ್ ರೋಲ್ ಇದೆ. ಉಮರ್ ಅವ್ರು ಏನು ಹೇಳಿದ್ರು, ಎಲೆಕ್ಟ್ರಲ್ ರೋಲ್ ವೆಬ್ಸೈಟಲ್ಲಿದೆ. ಪ್ರಾಬ್ಲಮ್ ಏನಂದರೆ ಈ ಹಿಂದೆ ಅದು ಸರ್ಚಬಲ್ ಫಾರ್ಮಲ್ಲಿ ಇರ್ತಿತ್ತು. ಅಂದರೆ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸರ್ಚ್ ಕೊಟ್ಟರೆ, Control F ಕೊಟ್ಟರೆ ನಮಗೆ ಹೆಸರು ಸಿಕ್ಬಿಡ್ತಾಯಿತ್ತು. ಈಗ ಅದು ಸಿಗಲ್ಲ. ಇದನ್ನು ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ಬಗ್ಗೆ ಕ್ಯಾಂಪೇನಲ್ಲಿ ಅದನ್ನೇ ಕೇಳ್ತಿದ್ದು, ನಮಗೆ ಮೆಷಿನ್ ರೀಡಬಲ್ ಲಿಸ್ಟ್ ಕೊಡಿ ಅಂತ. ಇಲ್ಲದೇ ಇದ್ರೆ ಏನಾಗುತ್ತೆ, ಈಗೇನು ಮಾಡ್ತಾರೆ ಅಂದರೆ ಪ್ರಿಂಟೌಟ್ ತೆಗೆದು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅಂದರೆ ಸಿಗಬಾರ್ದು ಸುಲಭಕ್ಕೆ ಅಂತ. ಹಂಗಾಗಿ ನಾವು ಇದೆಲ್ಲ ಕೂಡ ಏನೋ ಸುಮ್ಮನೆ ಮಾಡ್ತೀವಿ, ಇದನ್ನು ದುರುದ್ದೇಶಪೂರ್ವಕವಾಗಿ ಮಾಡಲಾಗ್ತಿದೆ ಇದನ್ನು ಸರ್. ನನಗೆ ನಿಮ್ಮಲ್ಲಿ ಏನು ಪ್ರಶ್ನೆ ಇಲ್ಲ, ಆದರೆ ಒಂದು ಸಜೆಷನ್ ನನ್ನ ಪಾರ್ಟಿ ಹೈಯರ್ ಅಪ್ಸಿಗೆ. ಈಗ ತಾವು ಇದೆಂಥ ಭಯಾನಕ ರೋಗ, ಅದರಿಂದ ಏನು ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟಿದ್ದೀರಿ. ಎಲ್ಲ ಡೆಡ್ ಬ್ರೈನ್ಸಿಗೆ ಒಂದು ಸ್ಪಾರ್ಕ್ ಮಾಡಿದ್ದೀರಿ, ಇದು ಕರೆಕ್ಟ್. ಮತ್ತೆ ಹೇಳಿದಿರಿ ತಾವು ಡಿಟೇಲ್ಡಾಗಿ ಮಾಡ್ತೀರಿ ಅಂತ ಹೇಳಿ. ಈಗ ನಾನು ನನ್ನ ಪಕ್ಷದಲ್ಲಿ ವಿನಂತಿಸ್ಕೊಳ್ಳೋದು, ಬರೀ BLAಗೆ ಟ್ರೈನಿಂಗ್ ಕೊಟ್ಟರೆ ಸಾಕಾಗೋದಿಲ್ಲ, ಫಾಲೋ ಅಪ್ ಆ್ಯಕ್ಷನ್ಸ್ಗೆ ಎಲ್ಲ ಲೀಡರ್ಸ್ಗಳಿಗೂ ಇದು ಬೇಕೇ ಬೇಕಾಗ್ತದೆ. ಅದಕ್ಕಾಗಿ ಈ ಪ್ರಿವೆಂಟಿವ್ ಲೀಗಲ್ ಅಸಿಸ್ಟೆನ್ಸು ಮತ್ತು ಡ್ಯೂರಿಂಗ್ SIRದು ಕ್ಲೇಮ್ಸು, ಅಬ್ಜೆಕ್ಷನ್ಸ್ ಹೇಗೆ, ಆ ಪ್ರೊಸೀಡಿಂಗ್ಸ್ ಹೇಗೆ, ER ಮುಂದೆ AER ಮುಂದೆ, ಅದಲ್ಲದೆ ಪೋಸ್ಟ್ ಡಿಲಿಷನ್ ರೆಮಿಡೀಸ್ ಏನು, ಇದರ ಬಗ್ಗೆ ಡಿಟೇಲ್ಡಾಗಿ ನನ್ನ ಪ್ರಕಾರ ಒಂದು ಸೆಮಿನಾರ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿ ಆಗಬೇಕು. ಅದಲ್ಲದೆ ಇದರ ಬಗ್ಗೆ ಒಂದು ಬ್ರೀಫ್ ವೀಡಿಯೋಸು ಪಾರ್ಟಿಯವರು ಇದನ್ನು ಮಾಡಿದರೆ ಬರದವರಿಗೆ ಸಹ ಅದು ಅರ್ಥ ಆಗುವ ರೀತಿಯಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್, ಅದು ಲಿಸ್ಟೇ, ಯಾವ ಡಾಕ್ಯುಮೆಂಟ್ ಬೇಕಾಗ್ತದೆ, ಯಾವ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಮಾಡಿದರೆ ಬೆಟ್ರು ಅಂತ ನನ್ನ ಅನಿಸಿಕೆ. ಎಸ್, ಕರೆಕ್ಟ್ ಇಸ್, 100ಕ್ಕೆ 100 ಭಾಗ ಕರೆಕ್ಟಾಗಿ. ನನ್ನ 3 ಕ್ವಶನ್ ಉಂಟು. ಈಗ 18 ಇಯರ್ಸ್ ಅವರು ಅಪ್ಲೈ ಮಾಡುವಾಗ ಅವರ ಅಪ್ರೂವಲ್ಲು ತುಂಬ ಲೇಟ್ ಬರುತ್ತೆ. ಅದು ಮೇಜರ್ ನಮಗೆ ಭಾಳ ಪೆಟ್ಟು ಕೊಡುವಂಥದ್ದು ಈ ಒಂದು ಲೋಕಲ್ ಇಲೆಕ್ಷನ್ ಟೈಮಲ್ಲಿ. ಈ 18+ನವ್ರದ್ದು ವೋಟರ್ ಲಿಸ್ಟಿಗೆ ಎಂಟ್ರಿ ಬರುವಾಗ ತುಂಬ ಲೇಟ್ ಆಗುತ್ತೆ ಸರ್. ಇನ್ನೊಂದು, ಅಪ್ಲೈ ಮಾಡಿದ ವೋಟರ್ ID ಬರೋದು ಕೂಡ ಇಲ್ಲ. ಮೊನ್ನೆ ಒಬ್ಬ ನಮ್ಮಲ್ಲಿ ತುಂಬ ಗಲಾಟೆ ಮಾಡಿದ, ವೋಟರ್ ಲಿಸ್ಟಲ್ಲಿ ಹೆಸರಿತ್ತು, ವೋಟರ್ ID ಇಲ್ಲ, ನಾನು ವೋಟರ್ ID ಇಲ್ಲದೆ ನಾನು ವೋಟೇ ಹಾಕೋಲ್ಲ ಅಂತ. ಇದೊಂದು ಸಮಸ್ಯೆ. ಇನ್ನೊಂದು, ಈಗ ಡಿಲೀಷನ್ ಫಾರ್ ಡೆತ್ ಆದವ್ರದ್ದು ಡಿಲೀಷನೇ ಆಗ್ತಾ ಇಲ್ಲ, ಅದೆಲ್ಲ ವೋಟರ್ ಲಿಸ್ಟಲ್ಲಿ ಹಾಗೇ ಇರುತ್ತೆ. ಆನಂತರ ಕೆಲವರು ಮನೆಯೆಲ್ಲ ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗಿರ್ತಾರೆ, 2-3 ವರ್ಷ ಆದರೂ ಕೂಡ ಅಲ್ಲಿ ಶಿಫ್ಟ್ ಮಾಡೋಲ್ಲ. ಸೊ ಅವ್ರಿಗೆ ವೋಟಿಂಗ್ ರೈಟ್ಸ್ ಕೂಡ ಇಲ್ಲ. ಇಂಥದ್ರಲ್ಲಿ ನಮಗೆ ಭಾಳ ಪೆಟ್ಟು ಲೋಕಲ್ ಇಲೆಕ್ಷನಲ್ಲಿ ಮೊನ್ನೆ ನಾವು ನೋಡ್ಕೊಂಡಿದ್ದಾಗೆ ಈ ಎಲ್ಲ ವಿಚಾರಗಳು ಸರಿಯಾಗಿ ಆದರೆ ಸರ್, ಕೆಲವರು 10 ಓಟಿಗೆ 11 ಓಟಿಗೆ ಸೋತಿದ್ದಾರೆ. ಬಹುಶಃ ಇಂಥದ್ದೆಲ್ಲ ಇದ್ದ ಕಾರಣ ಅವರು ಓಟುಗಳಿಂದ ವಂಚಿತರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕರೆಕ್ಟ್. ಆ್ಯಕ್ಚುಲಿ SIR ವರ್ಕ್ ಶುರು ಆದಮೇಲೆ ಫೈಟ್ ಮಾಡೋಕ್ಕಿಂತ ಈಗಲೇ ಶುರು ಮಾಡಬೇಕು ಈ ಫೈಟ್ನ, ಆವಾಗ ಸುಲಭ ಆಗುತ್ತೆ. ಅದರಲ್ಲಿ ಈಗಾಗಲೇ ನಾವೇ ಕ್ಲೀನಿಂಗ್ ಅಪ್ ಶುರು ಮಾಡಿಬಿಡ್ಬೇಕು. ಅದು ದಟ್ಸ್ ಅಪ್ಡೇಷನ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್, ಯಾವಾಗಲೂ ಮಾಡಬಾರ್ದು ಅಂತಿಲ್ಲ. ಸೊ ಸ್ಟೇಟ್ ಗೌರ್ಮೆಂಟು ಅದನ್ನು ಆ ಸೂಚನೆಯನ್ನು ಕೊಟ್ಟು ಬೇಗ ಮಾಡಿಸ್ಬೇಕು, ಮಾಡಿದ್ರೆ ಆಗ್ಬೋದು ಅಂತ.